ಮಕ್ಕಳಿಗೆ ಹೇಳ್ತಾ ಇದ್ದೀನಿ, ವೈಫ್ಗೆ ನಾನು ಹೇಳ್ತಾ ಇದ್ದೀನಿ, ಎಲ್ಲ ವೈಫ್ಗಳಿಗೆ, ನಿಮ್ಮ ಹಸ್ಬೆಂಡ್ ನೀವು ಎದುರಾಗಿ ನಿಲ್ತಾ ಇದ್ದೀರಾ, ನಿಮ್ಮ ತಂದೆಗೆ ಎದುರಾಗಿ ನಿಲ್ತಾ ಇದ್ದೀರಾ, ಓ ಡೇಂಜರ್ ಇದು, ரொம்ப ஆபத்தான. ಆಮೆನ್ ಆಮೆನ್, ಡೇಂಜರ್ ಇದು, ஆபத்தானது. ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ, தயவு செய்து நான் சொல்றேன், ಹಸ್ಬೆಂಡ್ ರೋಲ್ ನ ಫಾದರ್ ರೋಲ್ ನ ನೀವು ತೆಗೆದುಕೊಳ್ಳಬೇಡ್ರಿ. பாருங்க, தகப்பன பகுதி நீங்க ಓ ನಿನಗೆ ಬುದ್ಧಿ ಇಲ್ಲ, ನಿನಗೆ ಏನು ಗೊತ್ತಿಲ್ಲ ಅಂತ ಹೇಳ್ಬೇಡ್ರಿ. ஓ அவருக்கு புத்தி இல்ல ಅಂತ சொல்லாதீங்க. ದೇವರು ಅವರು ಕೊಟ್ಟಿರುವಂತ ರೋಲ್, தேவன் கொடுத்த ரோல் அது. ನೀವು ಅದ್ರ ಜೊತೆಲಿ ಅವರನ್ನ ಕೋಪರೇಟ್ ಮಾಡ್ರಿ, ಅದ್ರ ಬಂದು ಮುಂದೆ ತಳ್ಳ್ರಿ. நீங்க அவங்க எப்ப ಮುನ್ನ ತಳ್ಳಿ ಬಿಡುங்க. ಆಮೆನ್ ಆಮೆನ್, ಅವರನ್ನ ಮುಂದೆ ತಳ್ಳ್ರಿ, ಅವರನ್ನ ಮುನ್ನ ತಳ್ಳುங்க. ಮುಂದೆ ಹೋಗ್ಬೇಕಾದ್ರೆ ಹಿಂದೆಯಿಂದ ಎಳಿಬೇಡ್ರಿ. ಓ ಮುನ್ನ ಹೋಗ ಪಿನ್ನ ಇಳುಕಾದೀங்க. ಎಷ್ಟು ಅರ್ಥ ಆಗ್ತದೆ ನಾನು ಹೇಳ್ತಾ ಇರೋದು? ಪುರಿದ ಚೊಲ್ರೆ ಕಾರ್ಯ. ಹalleluya hallelujah. ಪ್ರತಿಯೊಬ್ಬ ವಿಶ್ವಾಸಿ, ಒவ்வொரு ವಿಶ್ವಾಸಿ ಈ ಮೂರು ಕಂಟ್ರೋಲ್ ಇರಲೇಬೇಕಾಗಿದೆ. ಮೂರು ಕಂಟ್ರೋಲ್ ಇರಕணும். ಮೂರು ತಂದೆಗಳ ಕಂಟ್ರೋಲ್ ನೀವು ಇರಲೇಬೇಕಾಗಿದೆ. ತಗಪ್ಪನೋட ಕಂಟ್ರೋಲ್ ಇರಕணும். ಇದು ಆಪ್ಷನ್ ಅಲ್ಲ, ಆಪ್ಷನಲ್ ಅಲ್ಲ, ಇದು ಒಂದು ಆಪ್ಷನ್ கிடையாது. ಆಮೆನ್. ಈ ಮೂರು ತಂದೆಗಳ ಕಂಟ್ರೋಲ್ ಇರಲೇಬೇಕಾಗಿದೆ. ಮೂರು ತಗಪ್ಪನ ಕಂಟ್ರೋಲ್ ಇರಕணும். ಆಮೆನ್ ಆಮೆನ್. ಒಂದು ವೇಳೆ ನೀವು ಕೇಳಬಹುದು, ಒರುವೇಳೆ ಕೇಳலாம், ಅಷ್ಟೇ ನನ್ನ ತಂದೆ ಶಾರೀರಿಕವಾದ ತಂದೆ ಯಾವಾಗಲೂ ದೇವರ ಚಿತ್ತಕ್ಕೆ ವಿರುದ್ಧವಾಗಿ ನಡೀತಾ ಇರಬೇಕಾದ್ರೆ, ಶರೀರ ಪ್ರಕಾರ ತಗಪ್ಪನ ದೇವ ಚಿತ್ತಕ್ಕೆ ವಿರುದ್ಧವಾಗಿ ನಡೆಕ ಪಾಪದಲ್ಲಿ ಇರಬೇಕಾದ್ರೆ, ಕೆಟ್ಟದ್ದು ಮಾತಾಡ್ತಾ ಇರಬೇಕಾದ್ರೆ, ದೇವರನ್ನ ನಂಬಿದ ಇರಬೇಕಾದ್ರೆ, ದೇವನ ವಿಶ್ವಾಸಿಕ ನಾನು ಏನ್ ಮಾಡೋದು? ನಾನು என்ன செய்யட்டும்? ಸೋ ಅಂತವರಿಗೆ அப்படியே ಪಟ್ಟು ದೇವರ ವಾಕ್ಯ ಏನ್ ಹೇಳ್ತಾ ಇದೆಯೋ ನೀವು ಅದಕ್ಕೆ ನೀವು ವಿಧೇಯರಾಗಬೇಕು. ದೇವ ವಾಕ್ಯ என்ன சொல்றது கீழ்ப்படிங்க நீங்க. ಆಮೆನ್ ಆಮೆನ್, ಹalleluya hallelujah. ಸೋ ಇದು ಬಹಳ ಮುಖ್ಯವಾದದ್ದು, ಇದು ಮಿಗ ಮುಖ್ಯமானது. ಎಷ್ಟು ಅರ್ಥ ಆಗ್ತದೆ ನಾನು ಹೇಳ್ತಾ ಇರೋದು? ಎತ್ತನೆ ಪುರಿನ ಚೊಲ್ರೆ ಕಾರ್ಯ. ಇದನ್ನ ನಾನು ಡೀಪ್ ಆಗಿ ನಾನು ಹೋಗ್ಲಿಕ್ಕೆ ಬಂದು ಆಗೋದಿಲ್ಲ, ಇಲ್ಲ ಆಳಮ ಹೋಗ முடியாது. ಜ್ಞಾನೋಕ್ತಿಗಳು 20ರಲ್ಲಿ 7ನೇ ವಾಕ್ಯ ಹೇಳ್ತಾ ಇದೆ, ನೀತಿಮೊಳಿ 20ರಲ್ಲಿ 7ನೇ ವಚನ சொல்லுது, ನೀತಿಮೊಳಿ, a righteous man walks in his integrity, his children are blessed after him. ನೋಡ್ರಿ, ಸದ್ಧರ್ಮಿಯು ನಿರ್ದೋಷವಾಗಿ ನಡೀತಾರೆ, ಅವನು ಗತಿಸಿದ ಮೇಲೆ ಅವನ ಮಕ್ಕಳು ಭಾಗ್ಯವಂತರಾಗ್ತಾರೆ. ಹalleluya. ತಂದೆಗಳೇ ನಾನು ಹೇಳ್ತಾ ಇದ್ದೀನಿ, ತಗಪ್ಪನ್ சொல்லுகிறேன், ದಯವಿಟ್ಟು ಯಾವಾಗಲೂ ನಿಮ್ಮ ಮಕ್ಕಳಿಗೆ ಮನೆ ಕೆಲಸ, ಮಕ್ಕಳಿಗೆ ಬೇಕಾಗಿರುವಂತದ್ದು ಹಣ, ಬ್ಯಾಂಕ್ ಬ್ಯಾಲೆನ್ಸ್ ಇದರಲ್ಲೇ ನೀವು ಇಳ್ಬೇಡ್ರಿ. ಉಂಗ ಪಿಳ್ಳೆಗಳಿಗೆ ಪಣ ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲೇ ಇರಕಾದೀங்க. ದಯವಿಟ್ಟು ಹೇಳ್ತಾ ಇದ್ದೀನಿ, ತಂದೆಗಳು ಅನೀತಿವಂತರಾಗಿರ್ಬೇಡ್ರಿ, ನೀತಿವಂತರಾಗಿ ನಡೀರಿ. ಓ ಅನೀತಿಮಾನ್ಗಳ ಇರಕಾದೀங்க, ನೀತಿಮಾನ್ಗಳ ಇರಿ. ದೇವರಿಗೆ ಭಯಪಡುವವರಾಗಿರ್ರಿ, ದೇವನಿಗೆ ಭಯಂದವರಾಗಿರಿ, ಒಳ್ಳೆ ವ್ಯಾಲ್ಯೂಸ್ ಗಳು ನಿಮ್ಮ ಲೈಫ್ ಅಲ್ಲಿ ಇರ್ಲಿ. ಕೆಲವು ತಂದೆಗಳಿಗೆ ಯಾವಾಗಲೂ ಬ್ಯಾಡ್ ಹ್ಯಾಬಿಟ್ಸ್ ಗಳು, ಕೆಟ್ಟ ಅಭ್ಯಾಸಗಳು, சில தகப்பன் எப்ப தீய பழக்கம் எப்பமே. ಕೆಲವು ತಂದೆಗಳು ಫ್ಯಾಮಿಲಿಯಲ್ಲಿ ಬೇರೆಯವ್ರ ಹತ್ರ ಮಾತಾಡ್ಬೇಕಾದ್ರೆ ಬರೀ ಏಕವಚನದಲ್ಲೇ ಮಾತಾಡುವಂಥದ್ದು. சில வேற ಮಕ್ಕಳ ಮುಂದೆ பேசும்போது ஒரு தவறான மொழியில பேசுறது, ಹೆಂಡತಿ ಮುಂದೆ, ಮಕ್ಕಳ ಮುಂದೆ ಬೇರೆಯವ್ರ ಬಗ್ಗೆ ಮಾತಾಡ್ಬೇಕಾದ್ರೆ, ಪಾಸ್ಟರ್ಸ್ಗಳನ್ನ ಕುರಿತು, ಬೇರೆ ಜನಗಳನ್ನ ಕುರಿತು, ದೊಡ್ಡವ್ರನ್ನ ಕುರಿತು ಯಾರ ಬಗ್ಗೆ ಮಾತಾಡ್ಬೇಕಾದ್ರೂ ಏಕವಚನದಲ್ಲಿ ಬಾಯಿಗೆ ಬಂದಂಗೆ ಮಾತಾಡೋದು. ಓ ಇದು ಡೇಂಜರ್, ಇದು ನಿಮ್ಮ ಮಕ್ಕಳೇ ಅದನ್ನ ಕಲಿತಾರೆ. ದಯವಿಟ್ಟು ಹೇಳ್ತಾ ಇದೀನಿ, ಸ್ವಲ್ಪ ಒಳ್ಳೆ ವ್ಯಾಲ್ಯೂಸ್ಗಳನ್ನ ಕಲಿಸ್ಕೊಡ್ರಿ, ರೆಸ್ಪೆಕ್ಟ್ ಕೊಡೋದನ್ನ ಕಲಿಸ್ಕೊಡ್ರಿ. ತಂದೆಗಳನ್ನ ದೇವರು ಒಂದು ಫ್ಯಾಮಿಲಿಯಲ್ಲಿ ಕ್ಯಾಪ್ಟನ್ ಆಗಿ, ಒಂದು ರೋಲ್ ಮಾಡೆಲ್ ಆಗಿ, ಒಂದು ಬ್ಲೆಸ್ಸಿಂಗ್ ಆಗಿ ದೇವರು ಇಟ್ಟಿದ್ದಾರೆ. ನಿಮ್ಮ ಮಕ್ಕಳಿಗೆ ನೀವು ಆದ ನಂತರ ನಿಮ್ಮ ಮಕ್ಕಳು ಅದನ್ನ ಆ ಲೆಗಸಿನ ಬಂದು ಸ್ಟಾರ್ಟ್ ಮಾಡಬೇಕು. ಒಳ್ಳೆ ಲೆಗಸಿನ ನೀವು ಬಿಟ್ಟು ಹೋಗ್ಬೇಕು, ಒಂದು ಒಳ್ಳೆ ಇತಿಹಾಸನ ನೀವು ಬಿಟ್ಟು ಹೋಗ್ಬೇಕಾಗಿದೆ. நீங்க என்ன செய்ய போறீங்க அதை உங்க பிள்ளைங்க பின்தொடர போறாங்க. நல்ல காரியங்களை உங்க பிள்ளைகளை விட்டுட்டு போகணும் நீங்க. ಆಮೆನ್ ಆಮೆನ್. ಕೆಲವೊಂದು ಸಮಯದಲ್ಲಿ ತಂದೆಗಳಿಗೆ ಹೇಳ್ತಾ ಇದ್ದೀನಿ, ನಿಮ್ಮ ಮಕ್ಕಳನ್ನ ಒಳ್ಳೆ ಸ್ಟ್ರಿಕ್ಟ್ ಆಗಿ ನೀವು ನಡೆಸಬೇಕು. ತಗಪ್ಪನ್ சொல்லுற பிள்ளைகளை ரொம்ப ಸ್ಟ್ರಿಕ್ಟ್ ಆಗಿ ನಡೆಸணும் ಉங்க பிள்ளைகளை. ಕೆಲವು ಫ್ಯಾಮಿಲಿ ಇದ್ದಾರೆ ತಂದೆಗಳು ಏನಂತಂದ್ರೆ, ಮಕ್ಕಳು ಒಳ್ಳೇದ್ ಮಾಡಿದ್ರೆ ಅಪ್ರಿಸಿಯೇಷನ್ ಮಾಡೋದಿಲ್ಲ, ಕೆಟ್ಟದ್ದು ಮಾಡಿದ್ರೆ ಮಾತ್ರ ಭಯಂಕರ ಹೊಡಿತಾರೆ. சில தகப்பன்மார் இருக்காங்க, பிள்ளைங்க நல்லது செய்யலாம் அப்ரிஷியேட் பண்ண மாட்டாங்க, கெட்டது செய்த மட்டும் தான் செய்வாங்க அவங்க எல்லாம். ಕೆಲವು ಪೇರೆಂಟ್ಸ್ ಗಳ ಫ್ಯಾಮಿಲಿ ಇದ್ದಾರೆ, ಕೆಲವು ತಂದೆ ಇದ್ದಾರೆ, சில தகப்பன்மார் இருக்காங்க, ನೀನು ಒಳ್ಳೇದಾದ್ರೂ ಮಾಡು, ಏನಾದ್ರೂ ಮಾಡು, ನೀನು நல்லதுனா செய், தீமைனா செய், ಎಲ್ಲಾದ್ರೂ ಹೋಗು, ಎಲ್ಲಾದ್ರೂ ಬಾ, ಎಂಗನಪ್ಪ ಎಂಗನವ, ನಾನು ಸೈಲೆಂಟ್ ಆಗಿರ್ತೀನಿ, ನಾನು ಸೈಲೆಂಟ್ ಆಗಿರ್ಪೇன். ಕೆಲವು ತಂದೆಗಳು ತನ್ನ ಮಕ್ಕಳು ತಪ್ಪು ಮಾಡಬೇಕಾದ್ರೆ ಹೊಡೆಯೋದೇ ಇಲ್ಲ. சில தகப்பன் இருக்காங்க, பிள்ளைங்க தவறு செய்யும் ಅಡಿಪದೇ ಇಲ್ಲ. ಫಸ್ಟ್ ಬೈಬಲ್ ಏನಂತ ಹೇಳ್ತಾ ಇದೆ ಇದರಲ್ಲಿ, ಈಬ್ರೂಸ್ ಅಲ್ಲಿ ಹೇಳ್ತಾ ಇದೆ 12ನೇ ಅಧ್ಯಾಯದಲ್ಲಿ, ಪ್ರತಿಯೊಂದು ತಂದೆ ತನ್ನ ಮಕ್ಕಳನ್ನ ಪ್ರೀತಿಸಬೇಕು ಅಂತ ಹೇಳ್ತಾರೆ. ಒவ்வொரு தகப்பன் ತನ್ನ பிள்ளைகளை நேசிக்கணும். ಆಮೆನ್ ಆಮೆನ್. ಬಟ್ ಕೆಳಗಡೆ ಬಂದು ನೋಡ್ರಿ, ಜ್ಞಾನೋಕ್ತಿಗಳಲ್ಲಿ ಬರಬೇಕಾದ್ರೆ ಪ್ರಾಬ್ಸ್ ಅಲ್ಲಿ ಹೇಳ್ತಾ ಇದೆ, ಜ್ಞಾನೋಕ್ತಿಗಳು 13ನೇ ಅಧ್ಯಾಯದಲ್ಲಿ 24ನೇ ವಾಕ್ಯ ಹೇಳ್ತಾ ಇದೆ, ಹೂ ಡಸ್ ನಾಟ್ ಯೂಸ್ ಹಿಸ್ ರಾಡ್ ಹೇಟ್ಸ್ ಹಿಸ್ ಸನ್ ಅಂತ ಹೇಳ್ತಾ ಇದೆ. ನೋಡ್ರಿ, ಅಂದ್ರೆ ಬೆತ್ತವನ್ನು ಹಿಡಿಯದೆ ಇರುವಂತಹ ಪುತ್ರ ತನ್ನ ಮಗನಿಗೆ ಶತ್ರು ಆಗ್ತಾನಂತೆ. ಆಮೆನ್. பிரம்பை கையாடாதவன் தன் மகனை பகைக்கிறான். ಆಮೆನ್ ಆಮೆನ್. ಹalleluya ಹalleluya. ಸೊ ನಿಮ್ಮ ಮಕ್ಕಳಲ್ಲಿ, ನಿಮ್ಮ ಮನೇಲಿ ಇದೆಯಾ ಬೆತ್ತಗಳಿದೆಯಾ? உங்க வீட்ல பெரம்பு இருக்கிறதா, குச்சி இருக்கா வச்சிருக்கீங்களா? இருக்கடா உங்க வீட்ல பெரம்பு இருக்கா? குச்சி இருக்கு, அடிக்கிறது வச்சிருக்கீங்க? பிரஜ்வல் சரி, ஜோயல் இருக்கா? பெரம்பு இருக்கா? இருக்கா? எங்க அப்பா தான் பெரிய பெரம்பு பாஸ்டர்னு சொல்றியா? ನೋಡ್ರಿ, ನಿಮ್ಮ ಮಕ್ಕಳನ್ನ ಪ್ರೀತಿ ತೋರಿಸುವಂತ ಟೈಮಲ್ಲಿ ತೋರಿಸಬೇಕು. உங்க பிள்ளைகளை நேசிக்கிற இடத்துல நேசிக்கணும். ಗದರಿಸುವಂತ ಟೈಮಲ್ಲಿ ಗದರಿಸಬೇಕು. ಅದಟ್ಟುகிற நேரத்துல ಅದಟ್ಟணும். ಯಾವಾಗ? ದ್ವೇಷದೊಂದಿಗೆ ಅಲ್ಲ, வெறுப்போடಲ್ಲ, ಪ್ರೀತಿಯೊಂದಿಗೆ ಮಾಡಬೇಕು, ಅನ್ಬೋಡೆ ನೀವು செய்யணும். ನಿಮಗೆ ತಿಳಿದಿರಬೇಕು. ಆಕ್ಚುಲಿ ಇವತ್ತು ನಮ್ಮ ಮಕ್ಕಳುಗಳಿಗೆ ದೊಡ್ಡ ವಿಲನ್ ಯಾರು ಅಂತ ಹೇಳಿದ್ರೆ ಪೇರೆಂಟ್ಸ್ ಗಳೇ. இந்த பிள்ளைங்களுக்கு பெரிய வில்லன்னாக்கா அப்பா அம்மா தான். ಆಮೆನ್ ಆಮೆನ್.
ಪ್ರೈಸನ್ಗೆ ಒಂದೊಂದ್ಸಲಿ ಬಂದು ಹಾಗೆ ಇತ್ತು ಪ್ರೆಸೆನ್ಸ್, ಬಟ್ ಇವಾಗ ಹೇಳ್ತಾ ಇದ್ರೆ ಅಪ್ಪ ಪಪ್ಪ ನೀವೇ ನನ್ ಹೀರೋ ಅಂತ ಇವಾಗ ಹೇಳ್ತಾ ಇದ್ರೆ, ಇವಾಗ ಅವ್ರಿಗೆ ಅರ್ಥ ಆಗ್ತದೆ. இப்போ சொல்றாங்க அப்பா நீங்க தான் எனக்கு ஹீரோன்றாங்க. ಇಲ್ಲ ನಮ್ಮ ವಾರ್ಡನ್ ನಮ್ಗೆ ವಿಲನ್, ನೀವೇ ನಮ್ಗೆ ಹೀರೋ ಅಂತ ಈಗ ಹೇಳ್ತಾರೆ. வார்டன் தான் வில்லன், நீங்க தான் எனக்கு ஹீரோன்னு சொல்றாங்க. ಆಮೇಲೆ ಸೊ ಅದು ಗೊತ್ತಾಗ್ಬೇಕಂತಾನೆ ನಿಮ್ ಹೀರೋ ಯಾರು, ಅದಕ್ಕೋಸ್ಕರ ಅವನು ತಗೊಂಡಾಗ ಅಲ್ಲಿ ಹಾಕಿರೋದು. பாருங்க ஹீரோ யார் புரிஞ்சுக்கணும், அதாவது கொண்டு போய் விட்டுருக்கிறது. ದಯವಿಟ್ಟು ಹೇಳ್ತಾ ಇದೀನಿ, ದಯವಿಟ್ಟು புரிஞ்சுங்க. ಫಾದರ್ಸ್ಗಳು ನಿಮ್ಮ ಮಕ್ಕಳುಗಳನ್ನ ನೀವು ಶಿಕ್ಷಿಸಬೇಕಾಗಿರೋ ಸಮಯದಲ್ಲಿ ಶಿಕ್ಷಿಸಬೇಕು. தகப்பன்மார்கள் பிள்ளைகளை ಶಿಕ್ಷಿக்கிற ವೇಳೆতে ಶಿಕ್ಷಿக்கணும். ಚಿಕ್ಕದ್ರಲ್ಲಿ ಪರವಾಗಿಲ್ಲ, ಚಿಕ್ಕದ್ರಲ್ಲಿ ಎತ್ಕೊಂಡು ಹೇಳಿದ್ರೆ ಒದಿಡ ನೆಂಜಿಕ್ ಒದಿ இப்போ பெருசாயிட்ட பிறகு அதே பண்ணிட்டு இருக்காமா ಅಲ್ವಾ? சிக்கதுல அவனு கெட்ட பாஷை மாத்துறது பாரு, எவ்வளவு அழகா பேசுறா, இன்னைக்கு கூட பேசினா உங்களுக்கு பிடிக்காது. ஏன் ಚಿಕ್ಕ ವಯಸ್ಸಲ್ಲಿ ಕೆಟ್ಟ ಮಾತಾಡಬೇಕಾದ್ರೆ ತುಂಬಾ ಸಂತೋಷ ಪಟ್ಟಿರಲ್ಲ ಇವರು. ಈಗ ಅದೇ ಇವಾಗ ಸಂತೋಷ ಆಗ್ಬೇಕು ತಾನೆ ನಿಮಗೆ? ಈಗ ಆ ರೀತಿ ಇಪ್ಪಾಡಿ பேசுವ ಸಂತೋಷ ಆನತಾನೆ உங்களுக்கு. ஹalleluya ஹalleluya. யார் ப்ராப்ளம் யாரோ பிரச்சனை யாருங்க? சாட்சி விட மாட்ட பாஷை இல்ல, நீங்க தான் ಸೈತಾನ್ ಬಿಡ್ತಾಳ ಪಾಸ್ಟರ್, ಇಲ್ಲ ನೀವೇ ಬಿಡ್ತಾಳ. ನಿಮ್ಮ ರೋಲ್ அந்த ஒரு பகுதி ரோல், ತಂದೆಗೆ ಹಸ್ಬೆಂಡ್ ಕೊಡಲ್ಪಟ್ಟಂತ ರೋಲ್ ಅಲ್ಲಿ ಸರಿ ಆಗ್ಲಿಲ್ಲ, ಅದಕ್ಕೋಸ್ಕರ பாருங்க கணவனுக்கு தகப்பன் கொடுத்த அந்த ரோல்ல சரியிಲ್ಲ. அதனால ದಯವಿಟ್ಟು ಹೇಳ್ತಾ ಇದೀನಿ, ದಯவு செய்து நான் சொல்றேன், ತಂದೆಗಳು ನಿಮ್ ಜೀವಿತ ಸರಿ ಇಲ್ದಲೆ ನೀವು ಮಕ್ಕಳಿಗೆ ಸರಿಯಾಗು ಅಂದ್ರೆ ಅವ್ರು ಸರಿ ಆಗೋದಿಲ್ಲ. பாருங்க தகப்பனாಗಿ நீங்க சரியாகாம உங்க குடும்ப பிள்ளைகள் சரியாக மாட்டாங்க. ಆಮೆನ್ ಆಮೆನ್. ಯಾವತ್ತು ನಿಮ್ಮ ಮಕ್ಕಳು ನಿಮ್ಮ ಕ್ಯಾರೆಕ್ಟರ್ ನ ನೋಡ್ತಾರೆ, ನಿಮ್ಮ ಲೈಫ್ ನ ನೋಡ್ತಾರೆ. எப்போதும் பிள்ளைகள் உங்களுக்கு சுபாவத்தை குணத்தை அவங்க பார்க்கறாங்க, ನಿಮ್ಮ ಬಿಹೇವಿಯರ್ ನ ನೋಡ್ತಾರೆ ಹೇಗಿದೆ ಅನ್ನೋದು. பாருங்க உங்களுடைய நடத்தையை பிஹேவியரை பாப்பாங்க எப்படி இருக்கு. ದಯವಿಟ್ಟು ತಂದೆ ಆದಂತವರು ಒಂದು ವೇಳೆ ನೀವು ಸರಿಯಾಗಿಲ್ಲ ಅಂತ ಹೇಳಿದ್ರೆ ಕಮ್ ಟು ದಟ್ ಲೈನ್. தகப்பன்மார் அந்த வழಿ ಮಾರಿ ಇರ್ಪದ அந்த ವಳಿಗೆ ನಿಮ್ಮನ್ನ ನೀವು ಸರಿಪಡಿಸಿಕೊಳ್ಳಿ, உங்களை நீங்க சரிப்படுத்திಕೊಳ್ಳಿ. ಫಸ್ಟ್ ನೀವು ಹೇಗಿರಬೇಕಂದ್ರೆ ಯು ಶುಡ್ ಬಿಕಮ್ ಎ ಪ್ರೇಯಿಂಗ್ ಫಾದರ್, ಪ್ರಾರ್ಥಿಸುವಂತ ತಂದೆ ಆಗಬೇಕು. நீங்க முதலாக ஜெபிக்கிற தகப்பனா இருக்கணும், ವಾಕ್ಯವನ್ನು ಓದುವಂತ ತಂದೆ ಆಗಬೇಕು, ವಚನத்தை படிக்கிற தகப்பனா இருக்கணும், ದೇವ ಪ್ರಸನ್ನತೆಯನ್ನು ಅನುಭವಿಸುವಂತ ತಂದೆ ಆಗಬೇಕು, ದೇವ ಪ್ರಸನ್ನತೆ ಅನುಭವಿக்கிற தகப்பனா இருக்கணும், ದೇವರ ಶಬ್ದವನ್ನು ಕೇಳುವಂತ ತಂದೆ ಆಗಬೇಕು, ದೇವ ಸತತ ಕೇಳ್ಕಿற ತಗಪ್ಪನ இருக்கணும். ನಿಮ್ಮ ಮಕ್ಕಳಿಗೆ ಗೊತ್ತಾಗಬೇಕು, ನಿಮ್ಮ ವೈಫ್ ಗೊತ್ತಾಗಬೇಕು, ನಿಮ್ಮ ಫ್ಯಾಮಿಲಿ ಗೊತ್ತಾಗಬೇಕು, ನನ್ನ ತಂದೆ ಒಂದು ಒಳ್ಳೆ ಆತ್ಮಿಕ ತಂದೆ ಆಗಿದ್ದಾನೆ. பிள்ளைகளுக்கு மனைவிக்கு தெரியும் எங்க தகப்பன் நல்ல ஒரு தகப்பனா இருக்காரு. ಆಮೇಲೆ ಬಿಸ್ನೆಸ್ ಅದು ಇದೆಲ್ಲ ಬಂದು ಸೆಕೆಂಡರಿ, ಅದು ವ್ಯಾಪಾರ ಮೊದಲ ಎರಡನೇದು. ಆಮೇಲೆ ಎರಡನೇದಾಗಿ ನಿಮ್ಮ ನೀವುಗಳು ತಂದೆಯಾದಂತ ನೀವುಗಳು ಚರ್ಚಿಗೆ ಕೊಡೋದನ್ನ, ಸ್ಥಾನವನ್ನ, ದೇವರು ಕೊಡುವಂತ ಸ್ಥಾನ, ದೇವರನ್ನು ಹುಡುಕುವಂತ ಸ್ಥಾನ, ಚರ್ಚಿಗೆ ಬರುವಂತದ್ದು, ಸೇವೆ ಮಾಡುವಂತದ್ದು, ಕಾಣಿಕೆ ಕೊಡುವಂತದ್ದು, ದಶಮಾಂಶ ಕೊಡುವಂತದನ್ನ ನಿಮ್ಮ ಮಕ್ಕಳನ್ನು ನೋಡಬೇಕಾಗಿದೆ. இரண்டாவதாக சபைக்கு வருவதும் ஜெபத்தில் கலந்து கொள்வதும் காணிக்கை தசமம் கொடுப்பதும் பிள்ளைகள் பார்க்க வேண்டும். ಆಮೇಲೆ ಹೊರಗಡೆ ನಡೆಯುವಂತ ಕೆಲಸಗಳನ್ನ ಮಕ್ಕಳು ಬಂದು ನೋಡಬೇಕು. பிறகுதான் வெளி நடக்கிற காரியங்கள் ஜன பிள்ளைங்க பார்க்கணும். ಸ್ಪಿರಿಚುವಲ್ ಆಗಿ ನಿಮ್ಮ ಮಕ್ಕಳನ್ನ ನಡೆಸ್ರಿ, ஆவிக்குரிய நம்ம பிள்ளைகள் நடத்துங்க. ಖಂಡಿತವಾಗ್ಲೂ ಹೇಳ್ತಾ ಇದೀನಿ, கண்டிப்பா சொல்றேன், ಇವತ್ತಲ್ಲ ನಾಳೆ ಅವನು ತಿರುಗ್ತಾನೆ, இன்னைக்கு நாளைக்கு அவன் திருந்துவான், ಇವತ್ತಲ್ಲ ನಾಳೆ ಅವರು ತಿರುಗ್ತಾರೆ, இன்னைக்கு நாளைக்கு திருந்துவான். ದೇವ ಪ್ರಸನ್ನತೆ ಅವರನ್ನು ಬಿಡೋದಿಲ್ಲ, ದೇವ ಪ್ರಸನ್ನ ಬಿಡಾದು. ಆಮೆನ್ ಆಮೆನ್. ಇವತ್ತು ನಾನು ಕೇಳ್ತಾ ಇದ್ದೀನಿ, ಎಷ್ಟು ತಂದೆ ತಾಯಿಗಳಿಗೆ ಪ್ರೇಯರ್ ಇದೆ, ಎತ್ತನೆ ತಾಯಿ ತಗಪ್ಪನಿಗೆ ಜಪಂ ಇರುತ್ತದೆ. ಇವತ್ತು ಕೆಲವೊಂದು ಮಕ್ಕಳುಗಳು ನಾನು ಆಗ್ಲೇ ಹೇಳ್ದೆ, ತಿರುಗಿ ದಾರಿ ಅಷ್ಟಲ್ಲಿ ಅವನ ದಾರಿ ಬೇರೆ ದಾರಿಯಲ್ಲಿ ಹೋಗ್ತಾ ಇದ್ದಾನೆ ಅಂತ ಹೇಳಿದ ನಾನು ಯೋಚನೆ ಮಾಡಿದೆ. பாருங்க அவன் வேற வழியில போகும்போது யோசித்தேன், ಇವ್ರ ಲೈಫ್ ಅಲ್ಲಿ ಪ್ರೇಯರ್ ಲೈಫ್ ಇಲ್ಲ, இவங்க வாழ்க்கையில ஜெப வாழ்க்கை ಇಲ್ಲ, ಹಸ್ಬೆಂಡ್ ಅಂಡ್ ವೈಫ್ ಮಧ್ಯದಲ್ಲಿ ಯೂನಿಟಿ ಇಲ್ಲ, கணவன் மனைவி வாழ்க்கையில ஐக்கியம் ಇಲ್ಲ, ಕೆಲವರಿಗೆ ಪರಿಶುದ್ಧತೆ ಇಲ್ಲ, சிலருக்கு பரிசுத்தம் ಇಲ್ಲ, ಕೆಲವರಿಗೆ ಬ್ಯಾಡ್ ಹ್ಯಾಬಿಟ್ಸ್ ಗಳು, சில தீய பழக்கங்கள், ಕೆಲವರಿಗೆ ಬ್ಯಾಡ್ ರಿಲೇಶನ್ಶಿಪ್ ಗಳು, சில தீய ಸಂಬಂಧ ಉறவுಗಳು. ಕೆಲವರು ಇಷ್ಟ ಬಂದಾಗ ಚರ್ಚಿಗೆ ಬರ್ತಾರೆ, ಇಲ್ಲ ಅಂದ್ರೆ ಬಿಡ್ತಾರೆ ಅಷ್ಟೇ. ಇಷ್ಟ ಬಂದಾಗ ಚರ್ಚ್ಗೆ ಬರೋದಿಲ್ಲ, ಬಿಟ್ಟಿರುದು. ಆಮೆನ್. ಆಮೆನ್. ಬೈಬಲ್ ಓದೋದಿಲ್ಲ, ದೇವರ ವಾಕ್ಯಕ್ಕೆ ವಿಧೇಯರಾಗದೇ ಇಲ್ಲ, ಬೈಬಲ್ ಪಡಿಕೆ ದೇವ ವಾಕ್ಯ ಕೀழ்ಪಡಿದಲಿಲ್ಲ, ದೇವರ ಶಬ್ದ ಕೇಳೋದು, ದೇವರ ಚಿತ್ತ ನೆರವೇರಿಸೋದು, ಸೇವೆ ಮಾಡೋದು, ಇದ್ಯಾವುದೂ ಇಲ್ಲ. ದೇವ ಸತತ செய்வது ஊழியம் செய்கிறது எதுவுமே கிடையாது. ಆಮೆನ್. ஆமென். ಸೊ ಅಂತ ಮಕ್ಕಳೇ ಬಂದು ಎಡುತ್ತಾ ಇರೋದು ಇವತ್ತು. அப்படிப்பட்ட பிள்ளைங்க தான் வழி மாறி போறாங்க. ನೀವು ಯಾವುದೇ ಮಕ್ಕಳನ್ನ ತೋರಿಸಿ ನನಗೆ, எந்த பிள்ளைகளை காண்பீங்க? ನಿಜವಾಗ್ಲೂ ನಾನು ಹೇಳ್ತಾ ಇದ್ದೀನಿ, மெய்யா நான் சொல்றேன், ಒಳ್ಳೆ ಭಯಭಕ್ತಿ ಇರುವಂತ ತಂದೆ ತಾಯಿಗಳು, நல்ல பயபக்தி உள்ள தாய் தகப்பன், ದೇವರ ಸಮ್ಮುಖವನ್ನು ಹುಡುಕ್ತಾ ಇರುವಂತವರು, தேவ சமூகத்தை தேடுகிறவர்கள், ಆ ಫ್ಯಾಮಿಲಿ ವ್ಯಾಲ್ಯೂಸ್ ಗಳನ್ನ ಇಟ್ಕೊಂಡಿರುವಂತ ಪೇರೆಂಟ್ಸ್ ಗಳು, அந்த குடும்பம் நல்ல மதிப்பை வைத்திருக்கிற ಒಂದು ವೇಳೆ ಫ್ಯಾಮಿಲಿಲಿ ஒருவேளை ಆ குடும்பம் ಮಗನ ತಪ್ಪಿ ಬೇರೆ ದಾರಿಗೆ ಹೋದ್ರು ಸಹ ದೇವರು ಅವನ್ನ ಬಿಡೋದಿಲ್ಲ, ವಾಪಸ್ ಅವನ್ನ ತೆಗೆದುಕೊಂಡು ಬರ್ತಾರೆ. ஒருவேளை வழி தவறி போனாலும் தேவன் விட மாட்டார், கொண்டு வருவார். ಆಮೆನ್. ஆமென். ಯಾಕಂದ್ರೆ ನೀವು ಡಿಮ್ಯಾಂಡ್ ಮಾಡಬಹುದು ದೇವರ ಹತ್ರ. ಕಾರಣ ದೇವರ ಡಿಮ್ಯಾಂಡ್ ಪண்றோம் நம்ம. ನಾನು ಕೆಲವೊಂದು ವಿಷಯದಲ್ಲಿ ದೇವರ ಹತ್ರ ಡಿಮ್ಯಾಂಡ್ ಮಾಡಿದ್ದೀನಿ, சில விஷயத்துல தேவரத்துல நான் ಡಿಮ್ಯಾಂಡ್ பண்ணிருக்கேன். ನನ್ನ ಮಕ್ಕಳು ಕೆಲವೊಂದು ಸಮಯದಲ್ಲಿ ದಾರಿ ತಪ್ಪಿ ಹೋಗಬೇಕಾದ್ರೆ சில பிள்ளைங்க வழி தவறி போகும்போது ದೇವರ ಹತ್ರ ಹೇಳ್ತಾ, ದೇವರ ನನ್ನ ಲೈಫ್ ನ ನೋಡು, ನನ್ನ ವೈಫ್ ಲೈಫ್ ನ, ವೀಣನ್ ಲೈಫ್ ನ ನೋಡು, எங்க ಮனைவி வாழ்க்கை பாருங்க, ನಮ್ಮ ಇಬ್ಬರ ಲೈಫ್ ನ ನೋಡು ದೇವರೇ, எங்க ಇಬ್ಬರ வாழ்க்கை பாருங்க. ನಾವು ನಿನ್ನ ಮುಂದೆ ಬ್ಲೇಮ್ಲೆಸ್ ಆಗಿದೀವಲ್ಲ, ನಾವು குற்றமில்லாத இருக்கிறோமே, ಡಿಮ್ಯಾಂಡ್ ಮಾಡಿ ನೀವು ಕೇಳಬಹುದು. நாங்க கட்டாயப்படுத்தி கேட்டிருக்கோம், ಎಲ್ಲ ವಿಷಯದಲ್ಲೂ ಅಷ್ಟೇ, எல்லா விஷயத்திலும், ಪ್ರತಿಯೊಂದು ವಿಷಯದಲ್ಲಿ, ஒவ்வொரு விஷயத்திலும் ದೇವರೇ ನಾವು ಹೇಗೆ ಜೀವಿಸ್ತಾ ಇದೀವಿ, ಆಂಡ್ರೆ எப்படி வாழுறோம், நாங்க ನಮ್ಮ ಲೈಫ್ ಹೇಗಿದೆ ನೋಡು ದೇವರೇ, வாழ்க்கை எப்படி இருக்கு பாருங்க. ಖಂಡಿತವಾಗ್ಲೂ ಸಹ மெய்யாகவே கூட ಕೆಲವು ನೋಡ್ರಿ
ಆ ಸಮಯದಲ್ಲಿ ನಿಮ್ಗೆ ಪೇನ್ ಆಗಿರಬಹುದು, அந்த வேளை அவர் நோவா இருக்கலாம். ಬಟ್ ದೇವರು ರೈಟ್ ಟೈಮ್ ಅಲ್ಲಿ ಅವ್ರನ್ನ ಹಿಡಿತಾರೆ. ஏற்ற நேரத்துல பிடிப்பார் ஆண்டவர். ಹalleluya, Hallelujah. ರೈಟ್ ಟೈಮ್ ಅಲ್ಲಿ ದೇವರನ್ನ ಹಿಡಿತಾರೆ. ஏற்ற நேரத்துல பிடிச்சிடுவார். ದಯವಿಟ್ಟು ಹೇಳ್ತಾ ಇದೀನಿ, தயவு செய்து சொல்றேன், ಫ್ಯಾಮಿಲಿಯಲ್ಲಿ ಕುಟುಂಬದಲ್ಲಿ ಫಾದರ್ ಎನ್ನುವಂತ ರೋಲ್ ಅಲ್ಲಿ ಇರುವವರು தகப்பன்ற ரோல் இருக்கிறது. ದಯವಿಟ್ಟು ಎಚ್ಚರಿಕೆಯಾಗಿ ನೀವು ಇರಬೇಕಾಗಿದೆ. விழித்திருக்கும்படியா கேட்டுக்கொள்ளுங்க. ಇದನ್ನೆಲ್ಲ ಹೇಳಲಿಕ್ಕೆ ನನಗೆ ಟೈಮ್ ಇಲ್ಲ. இன்னும் அதிக சொல்ல நேரம் இல்ல. ಕೆಲವೊಂದು ಫ್ಯಾಮಿಲಿಗಳು ನೋಡ್ರಿ, ಯಾಕೆ ಮಕ್ಕಳು ಹಂಗ ಆಗ್ತಾ ಇದಾರೆ, ಕೆಲವೊಂದು ಫ್ಯಾಮಿಲಿಗಳು ಬ್ರೋಕನ್ ರಿಲೇಶನ್ಶಿಪ್ ಇದೆ. ಯಾಕೆ ಪಿಲ್ಲಿಂಗ அப்படினா உடைக்கப்பட்ட ಅನುಭವ ಕುಟುಂಬದಲ್ಲಿ ಹೋಗಿದೆ. ಫ್ಯಾಮಿಲಿಯಲ್ಲಿ ತಂದೆ ಆದವನಿಗೆ ಆಗ್ಲೇ ಕೇಳಿದಂಗೆ ಟೈಮ್ ಇಲ್ಲ, ಸ್ಪೆಂಡ್ ಮಾಡ್ಲಿಕ್ಕೆ ಟೈಮ್ ಇಲ್ಲ. சில குடும்பத்துல நேரத்தை செலவிட நேரம் இல்ல. ಮಕ್ಕಳ ಜೊತೆಲಿ ಮಾತಾಡ್ಲಿಕ್ಕೆ ಟೈಮ್ ಇಲ್ಲ. பிள்ளைகளோட பேச நேரம் இல்ல. ವೈಫ್ ಜೊತೆಲಿ ಮಾತಾಡ್ಲಿಕ್ಕೆ ಟೈಮ್ ಇಲ್ಲ. ಮನೆಯವರ பேச நேரம் இல்ல. ಬೇರೆ ಎಲ್ಲಾ ಕಡೆ ಟೈಮ್ ಇದೆ, ಫ್ಯಾಮಿಲಿ ಟೈಮ್ ಇಲ್ಲ. ಎಲ್ಲಾ ಪಕ್ಕ நேரம், ಕುಟುಂಬಕ್ಕೆ நேரம் இல்ல. ಆಮೆನ್. ಆಮೆನ್. ಏನಾದ್ರೂ ಕೇಳಿದ್ರೆ, ಹೆಂಡತಿ ಏನಾದ್ರೂ ಕೇಳಿದ್ರೆ ಅದಕ್ಕೆ ನೆಗೆಟಿವ್ ಆಗಿ ಮಾತಾಡುವಂತ. ಓ, ಮನವಿ ಏದಾಗಿ ಕೇಟ ಅದಕ್ಕೆ ವಿರೋಧமா பேசுறது. ನಿನಗೇನು ಗೊತ್ತಾಗೋದಿಲ್ಲ, ಸುಮ್ಮನೆ ಉನಗೆ ಎದಕ್ಕೆ தெரியாது, ಸುಮ್ಮನೆ ಇರು. ಮಕ್ಕಳಿಗೆ ಬಂದು ಆರ್ಮಿ ಆಫೀಸರ್ ತರ ಅವನು ಒಬ್ಬ வீட்ல வந்து ಆರ್ಮಿ ಆಫೀಸರ್ போல ಇರು. ರೂಲ್ಗಳನ್ನ ಮಾಡೋಂತ, ರೂಲ್ ಸೇರಿದ್ರು. ಸೊ ನಾನು ಹೇಳ್ತಾ ಇರೋದು ಇದು ಯಾವುದು ಮಾಡಬಾರ್ದು ಅಂತ ಹೇಳ್ತಾ ಇಲ್ಲ, ಬಟ್ ಕೆಲವೊಂದು ಸಮಯದಲ್ಲಿ ನಿಮ್ಮ ಮಕ್ಕಳನ್ನ ಎನ್ಕರೇಜ್ ಮಾಡಬೇಕು, சில நேரத்துல பிள்ளைகளை உற்சாகப்படுத்தணும், ಅಪ್ರಿಶಿಯೇಟ್ ಮಾಡಬೇಕು. நீங்க அவங்களை ಅಪ್ರಿಶಿಯೇಟ್ பண்ணணும். ಆಮೇಲೆ ನೀವು ಹೇಳ್ಬೇಕು ಐ ಲವ್ ಯು ಅನ್ಬೇಕು. ನೀವು ಫ್ಯಾಮಿಲಿ சில பிள்ளைகளை ஐ ನೀವು ಲವ್ ಯು ಪ್ರೀತಿಸಬೇಕು, ಅವನ நேசிக்கிறேன். ನಿಮ್ಗೆ ಗೊತ್ತಾಗಬೇಕು ನನ್ನ ತಂದೆ ಪ್ರೊಟೆಕ್ಷನ್ ನಮಗೆ ಇದೆ ಅಂತ ಫ್ಯಾಮಿಲಿ ಗೊತ್ತಾಗಬೇಕು. குடும்பத்துக்கு என்ன பாதுகாப்பு இருக்குது, ನಮ್ಮ ಜೊತೆಲಿ ಇದ್ದಾರೆ ತಂದೆ ಅನ್ನೋದು ಗೊತ್ತಾಗಬೇಕು. தகப்பன் கூட இருக்கிறாரு ನಾವು அறியணும். ಏನಾದ್ರೂ ನಮ್ಮ ಜೊತೆಲಿ ಇದ್ದಾರೆ, என்னாகும் அப்படி என்ன கூட இருக்கும். ಹalleluya, hallelujah. ಸೊ ಇವತ್ತು ನೋಡಿ, ಇಷ್ಟು ದಿನ ಆಯ್ತು ಪ್ರೆಸೆನ್ಸ್ ಅಲ್ಲಿಂದ ವೀಕ್ಲಿ ಟ್ವೈಸ್ ಕಾಲ್ ಮಾಡ್ತಾಳೆ. பிரசன்ஸ்க்கு வாரத்துக்கு 2 தடவை கால் பண்றாங்க. ಅವಳು ಫಸ್ಟ್ ಕಾಲ್ ಮಾಡೋದು ನನಗೆ, ಫಸ್ಟ್ ಕಾಲ್ பண்ண எனக்கு தான். ಆಮೆನ್, ಆಮೆನ್. ಏನ್ ಬೇಜಾರಿಲ್ಲ ತಾನೆ? ಫಸ್ಟ್ ನನಗೆ, ಆಮೇಲೆ ಹೇಳ್ತಾರೆ ಪಾಪ ನೀವು ಕಾನ್ಫರೆನ್ಸ್ ಹಾಕಿ ಅಂತ. ಮೊದ எனக்கு தான், அதுக்கப்புறம் சொல்லுவா ಕಾನ್ಫರೆನ್ಸ್ ಕಾಲ್ போடுங்கಂತೆ. ಸೊ ನೋಡ್ರಿ, ಮಕ್ಕಳುಗಳು, ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಮಕ್ಕಳುಗಳು, ನಿಮ್ಮ ಫ್ಯಾಮಿಲಿ, ಫಸ್ಟ್ ಫ್ಯಾಮಿಲಿ ಅಂತ ಬರೋದು. ಈವನ್ ನೋಡ್ರಿ, ನಾವು ಬಿಬ್ಲಿಕಲ್ ಆಗ್ಲೇ ನಾವು ನೋಡೋದು, ಫಸ್ಟ್ ಬರೋದು ಹಸ್ಬೆಂಡ್ ಹೆಸರೇ, ಫಾದರ್ ಹೆಸರೇ ಬರೋದು. ಅಪ್ಪನ ಪಾರ್ಥ ಮೊದ ಬರೋದು ಹಸ್ಬೆಂಡ್ ನೇಮ್ தான் வரும் ಫಸ್ಟ್. ಆಮೆನ್, ಆಮೆನ್. ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ನಾನು சொல்றேன், ನಿಮ್ಮ ಮಕ್ಕಳನ್ನ ಫಸ್ಟ್ ಸ್ಪಿರಿಚುವಲ್ ಆಗಿ ಬೆಳೆಸ್ರಿ. ಉங்க பிள்ளைகளை ஆவிக்குறது நடத்துங்க. ಆಮೆನ್, ಆಮೆನ್. ನಿಮ್ಮ ಮಕ್ಕಳು ಒಂದು ಫ್ಯಾಮಿಲಿ, ಒಂದು ಒಳ್ಳೆ ಎನ್ವಿರಾನ್ಮೆಂಟ್ ನಲ್ಲಿ ಬಿಲ್ಟ್ ಮಾಡಬೇಕು. பாருங்க, நல்ல ஒரு ಎನ್ವಿರಾನ್ಮೆಂಟ್ நடத்துங்க ಉங்க ಕುಟುಂಬ. ಯಾವಾಗ ನೋಡ್ಲಿ ಜಗಳ, எப்ப பார்த்தாலும் சண்டை, ಯಾವಾಗ ನೋಡ್ಲಿ ಕೆಟ್ಟ எப்ப ಮಾತುಗಳು, பார்த்தாலும் ಕೆಟ್ಟ ವಾರ್ತೆ, ಯಾವಾಗ ನೋಡ್ಲಿ ನೀನ್ ಸರಿ ಇಲ್ಲ, ಅದು ಸರಿ ಇಲ್ಲ. ಮಕ್ಕಳುಗಳು ಫೆಡ್ ಅಪ್ ಆಗಿ ಹೋಗಿದ್ದಾರೆ ಫ್ಯಾಮಿಲಿ. பிள்ளைங்க அப்படியே ಸೋಂದು போயிருக்காங்க. ದಯವಿಟ್ಟು ಸರಿ ಮಾಡ್ಕೊಳ್ರಿ, ದಯವಿಟ್ಟು ಸರಿಪಡಿಸಿಕೊಳ್ಳಿ. ದೇವರ ಸಾನ್ನಿಧ್ಯವನ್ನು ನೀವು ಕ್ಯಾರಿ ಮಾಡಬೇಕು. ದೇವ ಪ್ರಸಾದ ಸುಮಕ್ಕನು, ತಂದೆ ಆದಂತವನು ದೇವರ ಸಾನ್ನಿಧ್ಯವನ್ನು ನೀವು ಕ್ಯಾರಿ ಮಾಡಬೇಕು. ಅವನ ದೇವ ಸಂಬಂಧ ಸುಮಕ್ಕನು. ಆಮೆನ್, ಆಮೆನ್. ತಂದೆ ಆದವನ್ನ ಫಾಲೋ ಮಾಡಬೇಕು. ಮಕ್ಕಳು, ಫ್ಯಾಮಿಲಿಗಳು, ವೈಫ್, ಫ್ಯಾಮಿಲಿ ತಂದೆ ಆದವನ್ನ ಫಾಲೋ ಮಾಡಬೇಕು. பாருங்க, தகப்பன அவங்க குடும்பದ பின்தொடரணுತ್ತೆ. ಸೊ ಇನ್ನೊಂದು ಕಾರ್ಯ ನಾನು ಹೇಳ್ತಾ ಇದ್ದೀನಿ, ಇನ್ನೊಂದು ಕಾರ್ಯ சொல்லுகிறேன். ಈ ಸ್ಥಳದಲ್ಲಿ ನಿಲ್ತಾ ಇದ್ದೀನಿ. ತಂದೆ ಆದವರಿಗೆ, ತಂದೆಯ ಬಗ್ಗೆ ನಾವು ಕೇಳಲಿಕ್ಕೆ, ನಾವು ಇನ್ನು ಸ್ಪಿರಿಚುವಲ್ ಫಾದರ್ ಬಗ್ಗೆ ನೋಡ್ಬೇಕು, ನಮ್ಗೆ ಟೈಮ್ ಇಲ್ಲ. ಆವಿಕರ ತಗವರು ಪಾರ್ಕணும் நேரம் ಇಲ್ಲ. ಅದ್ರ ಮಧ್ಯದಲ್ಲಿ ನಾನು ಹೇಳ್ತಾ ಇರೋದು ಮಕ್ಕಳುಗಳಿಗೆ ಪ್ರಾಬ್ಸ್ 2020 ಹೇಳ್ತಾ ಇದೆ, ಜ್ಞಾನೋಕ್ತಿಗಳು 20-20ನೇ ವಾಕ್ಯದಲ್ಲಿ ಹೇಳ್ತಾ ಇದೆ, ಹೂಎವರ್ ಕರ್ಸಸ್ ಹಿಸ್ ಫಾದರ್ ಆರ್ ಹಿಸ್ ಮದರ್, ಹಿಸ್ ಲ್ಯಾಂಪ್ ವಿಲ್ ಬಿ ಪುಟ್ ಆನ್ ಇನ್ ಡೀಪ್ ಡಾರ್ಕ್ನೆಸ್. ತಂದೆಯನ್ನಾಗ್ಲಿ ತಾಯಿಯನ್ನಾಗ್ಲಿ ಯಾರು ಶಪಿಸ್ತಾನೋ ಅವನ ದೀಪ ಮಧ್ಯರಾತ್ರಿ ಅಂಧಕಾರದಲ್ಲಿ ಹಾರಿ ಹೋಗುತ್ತೆ ಅಂತ ಹೇಳ್ತಾ ಇದೆ. நீதிமொழி 20 சொல்லுகிறது, தாய் தகப்பனை வெறுக்கிறோம், அவருடைய விளக்கு நடு இரவுல அமிந்து போகுமா. ನಿಮ್ಮ ಶಾರೀರಿಕ ತಂದೆಗಳನ್ನ, ನಿಮ್ಮ ಆತ್ಮಿಕ ತಂದೆಗಳನ್ನ ನೀವು ಶಪಿಸಬಾರದು. உங்க ಶರೀರ பிரகாரமான தகப்பன தாயை நீங்க சபிக்க கூடாது. ನೀವು ರೆಸ್ಪೆಕ್ಟ್ ಕೊಡಬೇಕಾಗಿರೋದು ನಿಮ್ಮ ಜವಾಬ್ದಾರಿ ಆಗಿದೆ. நீங்க ಮರ್ಯಾದೆ ಕೊಡಕ ವೇண்டிய ಕೂಡ பொறுப்பு. ಸೊ ಅವರ ಲೈಫ್ ಅಲ್ಲಿ ಬೇರೆ ಯಾವುದೇ ರೀತಿಯಲ್ಲೂ ಸಹ ನಿಮಗೆ ಎದುರಾಗಿ ಅವರು ಕಾರ್ಯ ಮಾಡ್ತಾ ಇದ್ರು ಸಹ ನೀವು ನಿಮಗೋಸ್ಕರ ಪರಲೋಕ ತಂದೆ ಹತ್ರ ಹೋಗಿ ಅವ್ರಿಗಾಗಿ ನೀವು ಪ್ರೇಯರ್ ಮಾಡಬೇಕು. பாருங்க, ಶರೀರ ಪ್ರಕಾರ ತಗಪ್ಪನ ವಿರೋಧமா ಕಾರ್ಯ செய்தாலும் ಪರಲೋಕ ತಗಪ್ಪಕ್ಕೆ ನೇರಾಗಿ ನಿಮಗೆ ಮೊರೆಡ வேண்டும், ಪ್ರಾರ್ಥಿಸಬೇಕಾಗಿದೆ, ನೀವು ಜಪಿಕ வேண்டும். ಬಟ್ ಆದ್ರೆ ನೀವು ಅವರ ಹತ್ರ ರಿವೆಂಜ್ ತೀರಿಸಿಕೊಳ್ಳೋದು, ಶಪಿಸೋದು ಮಾಡ್ಲಿಕ್ಕೆ ಹೋಗಬಾರದು. ಆನ ರಿವೆಂಜ್ ತೀರ್ತಿಕೊಳ್ಳೋದು, ಸಭಿಕರ ಕಾರ್ಯ ನೀವು செய்யக்கூடாது. ಎಫೆಸದವರಿಗೆ 6ನೇ ಅಧ್ಯಾಯದಲ್ಲಿ 2-3ನೇ ವಾಕ್ಯ ಹೇಳ್ತಾ ಇದೆ, ಎಫೆಸ 6:2-3 ವಚನ சொல்லுகிறது, ನಿನ್ನ ತಂದೆ ತಾಯಿಗಳನ್ನ ನೀನು ಘನಪಡಿಸು, ಉಡೆ ತಾಯಿ ತಗಪ್ಪನೆ ಘನಪಡಿಸು, ನಿನ್ನ ಭೂಮಿಯಲ್ಲಿ ಬಹುಕಾಲ ನೀನು ಇರ್ತೀಯ ಅಂತ. ಭೂಮಿಯಲ್ಲಿ ನೀಂಡೆ ಕಾಲ ಇಡುಪೆನ್ சொல்லுகிறது. ಹalleluya, ಹalleluya. ಸೊ ದಯವಿಟ್ಟು ಹೇಳ್ತಾ ಇದೀನಿ, ದಯವಿಟ್ಟು சொல்றேன், ಎಲ್ಲ ತಂದೆಗಳು ನಿಮ್ಮ ಜವಾಬ್ದಾರಿಯಲ್ಲಿ ನೀವು ಸರಿಯಾಗಿ ನೀವು ನಡೆಯುವಂತವರಾಗಿರಬೇಕು. ತಗಪ್ಪನವರ பொறுப்பில் நீங்க நடக்க வேண்டும். ಆಮೆನ್, ಆಮೆನ್. ಕೆಲವರಿಗೆ ತಂದೆಗಳು ಈ ಲೋಕನ ಬಿಟ್ಟು ಹೋಗಿದ್ದಾರೆ, சில தகப்பன்மார் இந்த உலகத்தை விட்டு போனாங்க, ಕೆಲವರಿಗೆ ಇದ್ರೂ ಸಹ ಬಂದು ಏನ್ ಪ್ರಯೋಜನ ಇಲ್ದಂಗಿದ್ದಾರೆ, சிலருக்கு இருந்தாலும் ಪ್ರಯೋಜನ ಇல்லாம இருக்கீங்க, ಕೆಲವರಿಗೆ ಏನಂತಂದ್ರೆ ಅವ್ರ ಫ್ಯಾಮಿಲಿಗಳನ್ನ ಕೆಲವು ತಂದೆಗಳು ಬಿಟ್ಟು ಹೋಗಿದ್ದಾರೆ, சில குடும்பத்தை விட்டு சில தகப்பன்மார் விட்டு போயிருக்காங்க. ಬಟ್ ಆಗ್ಲೇ ಹೇಳ್ದಂಗೆ ಹೇಗಿದ್ರು ಸಹ ಪರಲೋಕದ ತಂದೆ ನಿಮ್ಮ ಜೊತೆಯಲ್ಲೇ ಇದ್ದಾರೆ. ಯಾರು எப்படி இருந்தாலும் பரலோக தகப்பன் உங்களோட இருக்கிறார். ನೀವು ಪ್ರಾರ್ಥಿಸ್ರಿ, ಅದಕ್ಕಾಗಿ ದೇವರ ಸಮ್ಮುಖದಲ್ಲಿ ನಿಮ್ಮನ್ನು ಒಪ್ಪಿಸ್ಕೊಡ್ರಿ. நீங்க ஜெபிங்க, ಅದಕ್ಕಾಗಿ ಒಪ್ಪುಕೊಡುங்க. ಈಗ ನಾನು ಹೇಳ್ತಾ ಇರೋದು ಸ್ಪಿರಿಚುವಲ್ ಫಾದರ್ ಬಗ್ಗೆ. இப்போ நான் சொல்ல ஆவிக்குரிய தகப்பனை, ಆತ್ಮಿಕ ತಂದೆ ಅನ್ನೋದು
ದೇವರು ಬಹಳ ಮುಖ್ಯವಾಗಿ ಒಂದು ಸ್ಪೆಷಲ್ ರೋಲ್ ಅದು ದೇವರು ಸಭೆಗೆ ನಿಮಗೆ ಕೊಡಲ್ಪಟ್ಟಿರುವಂತದ್ದು, ಸಭೆಯಲ್ಲಿ ಇಟ್ಟಿರುವಂತದ್ದು. ஆவிக்குரிய தகப்பன் சபைக்குள்ள விசேஷமான பகுதி கொடுக்கப்பட்டிருக்கிறார். ಆತನೊಬ್ಬ ಲೀಡರ್ ಆಗಿದ್ದಾನೆ. அவர் ஒரு லீடர், ಚರ್ಚ್ ಅನ್ನು ಬಂದು ನಡೆಸ್ತಾನೆ, முழு சபையை நடத்துகிறார். ಆಮೆನ್. ಆಮೆನ್. ಸೋ ಶಾರೀರಿಕ ತಂದೆ ತನ್ನ ಫ್ಯಾಮಿಲಿನ ನಡೆಸ್ತಾರೆ, ಶಾರೀರಿಕ ಪ್ರಕಾರ ತಗಪ್ಪನ್ ಕುಟುಂಬத்தை நடத்துகிறார். ಆತ್ಮಿಕ ತಂದೆ ದೇವರು ಕೊಟ್ಟಿರುವಂತ ಮಂದೆಯನ್ನ ಚರ್ಚ್ ಅನ್ನು ನಡೆಸ್ತಾರೆ. ஆவிக்குரிய சபை தேவன் கொடுத்த ಮಂದೆயை அவர் நடத்துகிறார். ನಿಮ್ಮನ್ನೆಲ್ಲ ಕರ್ಕೊಂಡು ಬಂದಿರೋದು ಈ ಸ್ಥಳದಲ್ಲಿ ದೇವರೇ. உங்களெல்லாம் கொண்டு வந்த தேவன் தான். ನೀವು ಯಾರಾದ್ರೂ ನನ್ನನ್ನು ನೋಡಿ ಬಂದ್ರಾ? என்ன தேடி வந்தீங்களா? ನಾನು ಯಾರನ್ನೂ ಕರೆದಿಲ್ಲ, ನಾನು ಯಾರನ್ನು ಕೂಪಿಡಲ್ಲ, ಒಬ್ಬರನ್ನು ಸಹ ನಾನು ಈ ಸ್ಥಳಕ್ಕೆ ಕರೆದಿಲ್ಲ. ஒருவரினத்துக்கு வான்னு சொல்லல. ರಕ್ಷಣೆ ಹೊಂದದೇ ಇರುವಂತ ವ್ಯಕ್ತಿನ ಚರ್ಚಿಗೆ ಬನ್ನಿ ಅಂತ ದೇವರನ್ನ ನಂಬಿ ಅಂತ ಹೇಳಿರ್ಬೋದು ಹೊರತು ರಕ್ಷಣೆ ಹೊಂದಿರುವಂತ ವ್ಯಕ್ತಿಗಳನ್ನ ಯಾರನ್ನೂ ಸಹ ನಾನು ಸಭೆಗೆ ಕರೆದಿಲ್ಲ. ரட்சிக்கப்படாதவங்களை சொல்லிருக்கலாம், ரட்சிக்கப்பட்டவங்களை ஒருவரும் சொன்னது கிடையாது. ದೇವರು ನಿಮ್ಮನ್ನ ಈ ಸ್ಥಳದಲ್ಲಿ ಬಂದು ಕಳಿಸಿದ್ದಾರೆ, தேவனிடத்துல கொண்டு வந்திருக்கிறார். ಆಮೆನ್. ஆமென். ದೇವರು ಈ ಸಭೆಗೆ ನನ್ನ ಆತ್ಮಿಕ ತಲೆಯಾಗಿ ಆತ್ಮಿಕ ತಂದೆಯಾಗಿ ದೇವರು ಇಟ್ಟಿದ್ದಾರೆ. இந்த இடத்துல தேவன் ஆவிக்குரிய தலையாக தகப்பனாக வைத்திருக்கிறார். ಸೊ ಆ ರೀತಿಯಾಗಿ ಇರಬೇಕಾದ್ರೆ அப்படி இருக்கும் பொழுது ಬೈಬಲ್ ಅಲ್ಲಿ ಒಂದು ಅದ್ಭುತವಾದಂತ ವಾಕ್ಯ ಹೇಳ್ತಾ ಇದೆ ನೋಡ್ರಿ. ஒரு அற்புதமான வசனம் சொல்லுகிறது. 1 Corinthians 4:15 ಹೇಳ್ತಾ ಇದೆ. 1 ಕೊರಿಂಥ 4:15 சொல்லுகிறது. ನಿಮಗೆ ಕ್ರಿಸ್ತನಲ್ಲಿ ಉಪಾಧ್ಯಾಯರು ಸಾವಿರಾರು ಮಂದಿ ಇದ್ರೂ ತಂದೆಗಳು ಮಾತ್ರ ಬಹು ಮಂದಿ ಇಲ್ಲ. ಆಮೆನ್. ಆಮೆನ್. ಟೀಚರ್ಸ್ಗಳು ಬೇರೆ, ಫಾದರ್ ಬೇರೆ. பாருங்க, உபதேசிக்கிறவங்க வேற, தகப்பன் வேற. ಆಮೆನ್. ಆಮೆನ್. ತಂದೆಗಳು ಬೇರೆ, ಟೀಚರ್ಸ್ಗಳು ಉಪದೇಶಕರುಗಳು ಬೇರೆ. பாருங்க, தகப்பன் வேற, உபதேசிக்கிறவர்கள் வேற. ಈ ತಂದೆ ಅನ್ನುವಂತ ವ್ಯಕ್ತಿ தகப்பன் என்ற ஒரு மனிதன் ನಿಮ್ಮನ್ನ ಎಲ್ಲಾ ಸಮಯದಲ್ಲಿ ನಡೆಸುವ, எல்லா நேரம் நடத்துகிறவர், ನಿಮ್ಮ ಎಲ್ಲಾ ಕಷ್ಟ ಸುಖಗಳಿಗೆ ಇರುವಾತನು, எல்லா கஷ்டத்தை சுகத்துல இருக்கிறவர். ಆಮೆನ್. ஆமென். ನಿಮ್ಮ ಎಲ್ಲಾ ಪರಿಸ್ಥಿತಿಗಳಲ್ಲಿ ನಿಮ್ಮ ಜೊತೆಯಲ್ಲಿ ಇರುವಾತನು, எல்லா சூழ்நிலைகளோடு இருக்கிறவர், ನಿಮಗೆ ಪ್ರತಿದಿನ ಪ್ರಾರ್ಥಿಸುವಾತನು, உங்களுக்கு ஒவ்வொரு நாளும் ஜெபிக்கிறவர். ನಿಮ್ಗೆ ಗೊತ್ತಿದೆಯಾ ದಿನಕ್ಕೆ 2 ಸಾರಿ ನಿಮಗೋಸ್ಕರ ನಾವು ಪ್ರೇಯರ್ உங்களுக்கு ಮಾಡ್ತಾ தெரியுமா, ஒரு நாளுக்கு 2 தடவை உங்களுக்காக நாங்க ஜெபிக்கிறோம். ಆಮೆನ್. ஆமென். ನೀವು ಪ್ರೇಯರ್ ಮಾಡ್ತಾ ಇದ್ರೆ, ಚರ್ಚ್ ಪ್ರೇಯರ್ ಮಾಡ್ತಾ ಇದ್ರೆ, ಚರ್ಚಲ್ಲಿ ಲೀಡರ್ಸ್ಗಳು ಪ್ರೇಯರ್ ಮಾಡ್ತಾರೆ, ಕರೆಕ್ಟ್. ಬಟ್ ನಾವು ಆತ್ಮಿಕ ತಂದೆ ತಾಯಿಗಳಾಗಿ ನಾವುಗಳು ನಿಮಗೋಸ್ಕರ ಪ್ರತಿದಿನ ಮಿನಿಮಮ್ 1 ಸಾರಿ ಆದ್ರೂ, ಆಕ್ಚುಲಿ 2 ಸಾರಿ ಪ್ರೇಯರ್ ಮಾಡ್ತಾ ಇದ್ದೆ, ಬಟ್ 1 ಸಾರಿ ಆದ್ರೂ ನಿಮಗೋಸ್ಕರ ಪ್ರೇಯರ್ ಮಾಡ್ತಾನೆ ಇದೀವಿ. குறைஞ்சபட்டமா நாங்க ஒரு தடவை அதுல 2 தடவை உங்களுக்காக நான் ஜெபிக்கிறோம். ಯಾಕಂದ್ರೆ ದೇವರು ನಿಮ್ಮನ್ನ ನಮ್ಮ ಕೈಗಳಲ್ಲಿ ಒಪ್ಪಿಸಿಕೊಟ್ಟಿದ್ದಾರೆ. ಕಾರಣ ದೇವನು ಉங்களை என் கையில ஒப்பு கொடுத்திருக்கிறார். ಹalleluya. ಹalleluya. ಸೊ ನಿಮಗೆ ಕೊಡಲ್ಪಟ್ಟಿರುವಂತ ತಂದೆಯ ಕಂಟ್ರೋಲ್, ನಿಯಂತ್ರಣದಲ್ಲಿ ನೀವು ಇರಬೇಕಾಗಿರೋದು ನಿಮ್ಮ ಜವಾಬ್ದಾರಿ ಆಗಿದೆ. உங்களுக்கு கொடுக்கப்பட்ட தகப்பனுடைய கரத்துக்கு கீழே நீங்க இருப்பது ரொம்ப முக்கியம். ಯಾಕಂದ್ರೆ ನಿಮ್ಮ ಆತ್ಮಿಕ ತಂದೆ ನಿಮಗೆ ವಾಕ್ಯವನ್ನು ಕಲಿಸಿಕೊಡುವ, ಕಾರಣ ಆವಿಕರ ತಗಪ್ಪನ உங்களுக்கு வார்த்தையை கற்று தருகிறார். ಆಮೆನ್. ಆಮೆನ್. ಆತನು ನೋಡ್ರಿ ನಿಮ್ಮ ಕುರುಬನು, அவர் உங்களுடைய மேய்ப்பன். ಹalleluya. ஹalleluya. ಯಾಕೆ ಸೈಲೆಂಟ್ ಆಗಿದ್ದೀರಾ? எஸ், ரொம்ப ಮೌನமா இருக்கீங்க. ಇಲ್ಲಿ ಬಂದ್ರೆ ಪರಲೋಕದಲ್ಲಿ ಸೈಲೆಂಟ್ ಆಗಿರುವಷ್ಟು ಬಂದ ಅಷ್ಟು ಸೈಲೆನ್ಸ್ ಇದೆ பின்னாடி ಈ ಪ್ಲೇಸ್ ಅಲ್ಲಿ. பரலோகದ அமைதி ಅங்க ಕಾಣப்படுகிறது. ಆಮೆನ್. ಆಮೆನ್. ಅಲ್ಲಿ ವೈಲೆಂಟ್ ಆಗಿರೋರು ಇದ್ದಾರೆ, ಇಲ್ಲಿ ಸೈಲೆಂಟ್ ಆಗಿರೋರು ಇದ್ದಾರೆ. இங்க ವೈಲೆಂಟ್ இருக்காங்க, ரொம்ப ಸೈಲೆಂಟಾ இருக்காங்க. ಸೊ ಯೇಸು ಸ್ವಾಮಿ ನಮಗೆ, ದೇವರು ನಮಗೆ ನಮ್ಮ ಆತ್ಮಿಕ ಕುರುಬನ್, पर தேவன் நமக்கு ஆவிக்குரிய மேய்ப்பனா இருக்கு. ಸಭಾಪಾಲಕರು ನಿಮ್ಮ ಶಾರೀರಿಕ ಕುರುಬನ್. ஆனா சர்ச்சுடைய பாஸ்டர் வந்து சரீர பிரகாரம் ನಿಮಗೆ ವಾಕ್ಯವನ್ನು ಕಲಿಸಿ ನಿಮ್ಮನ್ನ ನಡೆಸುವ, ವಸಂತ ಕೊಚ್ಚಿ கொடுத்து நடத்துகிறவர். ಆಮೆನ್. ಆಮೆನ್. ಆತ್ಮಿಕ ಆಹಾರವನ್ನು ಕೊಟ್ಟು ನಿಮ್ಮನ್ನ ಫೀಡ್ ಮಾಡುವ, ஆவிக்குரிய ஆகாரத்தை கொடுத்து உங்களை போஷிக்கிறவர், ನಿಮಗೋಸ್ಕರ ಪ್ರಾರ್ಥಿಸುವಂತ, உங்களுக்காக ஜெபிக்கிறவர், ನಿಮಗೋಸ್ಕರ ಆಲೋಚನೆಗಳನ್ನ ಹೇಳುವಂತ, உனக்காக ஆலோசனை தருகிறவர், ನಿಮಗಾಗಿ ಪ್ರತಿದಿನ ದೇವರ ಮುಖವನ್ನು ನೋಡ್ತಾ ಇರುವಂತ, உங்களுக்காக ஒரு தேவனுடைய முகத்தை தேடுகிறவர். ಸೊ ದೇವರಿಂದ ನಿಮಗೆ ಕೊಡಲ್ಪಟ್ಟಿರುವಂತದ ಆತ್ಮಿಕ ಬೋಧಕರು, கொடுக்கப்பட்டவர் அவர்தான். ಹalleluya. ஹalleluya. ಸೊ ನೋಡ್ರಿ, ನಿಮ್ಗೆ ಗೊತ್ತಿದೆಯಾ, உங்களுக்கு தெரியுமா, ನಿಮ್ಮ ಶಾರೀರಿಕ ಅಗತ್ಯಗಳಿಗೆ ಈ ಬಯಾಲಜಿಕಲ್ ಫಾದರ್ ಅಂದ್ರೆ ನಿಮ್ಮ ಶಾರೀರಿಕ ತಂದೆ ಬಂದು ಜವಾಬ್ದಾರಿ ತೆಗೆದುಕೊಳ್ತಾರೆ. உங்க சரீர பிரகாரமா தேவைக்கு சரீர பிரகாரம் தகவல் பொறுப்படுத்திக் கொள்வார். ಬಟ್ ನಿಮ್ಮ ಆತ್ಮಿಕ ಅಗತ್ಯತೆಗಳಿಗೆ, ನಿಮ್ಮ ಆತ್ಮದ ಅಗತ್ಯಗಳಿಗೆ, உங்களுடைய ஆவிக்குரிய உங்களுடைய ஆவியின் தேவைக்கு, ನಿಮ್ಮ ಆತ್ಮಕ್ಕೆ ಅಂದ್ರೆ ನಿಮ್ಮ ಸೋಲ್ಗೆ ನಿಮ್ಮ ಪರಲೋಕದಲ್ಲಿರುವಂತ ತಂದೆ ನಿಮ್ಮನ್ನ ನಡೆಸಬೇಕು ಅನ್ನೋದಕ್ಕೋಸ್ಕರ ಮೇನ್ ಆಗಿ ರೆಸ್ಪಾನ್ಸಿಬಿಲಿಟಿನ ತೆಗೆದುಕೊಳ್ಳುವಂತವ್ರು ಯಾರು ಅಂತ ಹೇಳಿದ್ರೆ ನಿಮ್ಮ ಸಭಾಪಾಲಕರಾಗಿದ್ದಾರೆ. உங்க ஆத்துமாவை தேவன் பக்கம் நடத்த வேண்டிய பொறுப்பு யார் நடத்துறது தெரியுமா? உங்க சர்ச் பாஸ்டர் தான் எடுக்கிறார். ಗಮನಿಸಿರೋ ಒಂದು ವಾಕ್ಯನ ನೋಡ್ರಿ, ಸ್ಥಳದಲ್ಲಿ ಹೇಳ್ತಾ ಇದೆ. ವಚನத்தை பாருங்க, இந்த இடத்துல ಅದ್ಭುತವಾದಂತ ಒಂದು ವಾಕ್ಯ, ಅದ್ಭುತமான ஒரு ವಚனம் ಇದು. 13ನೇ ಅಧ್ಯಾಯದಲ್ಲಿ 17ನೇ ವಾಕ್ಯ, Hebrews 13:17 ಅಲ್ಲಿ ಹೇಳ್ತಾ ಇದೆ. ಎಬ್ರಿಯರ್ 13:7 ವಚನ, 13:17, ನಿಮ್ಮ ಸಭಾನಾಯಕರ ಮಾತನ್ನು ಕೇಳ್ರಿ, ಅವ್ರಿಗೆ ಅಧೀನರಾಗ್ರಿ, ಅವರು ಲೆಕ್ಕ ಒಪ್ಪಿಸಬೇಕಾದವರಾಗಿ ನಿಮ್ಮ ಆತ್ಮಗಳನ್ನು ಕಾಯುವವರಾಗಿದ್ದಾರೆ. ಅವರು ವ್ಯಸನ ಪಡದೆ ಸಂತೋಷದಿಂದ ಇದನ್ನು ಮಾಡುವಂತೆ ನೋಡ್ರಿ. ಅವರು ವ್ಯಸನದಿಂದ ಇರುವುದು ನಿಮಗೆ ಪ್ರಯೋಜನಕರವಾದದಲ್ಲ. தமிழை படிங்க. உங்களை நடத்துகிறவர்கள் உங்கள் ஆத்துமகளுக்காக உத்தரவாதம் பண்ணுகிறவர்களாய் விழித்திருக்கிறவர்களானபடியால் அவர்கள் துக்கத்தோட அல்ல சந்தோஷத்தோட அதை செய்யும்படி அவர்களுக்கு கீழ்ப்படிந்து அடங்குங்கள். ನೋಡ್ರಿ, ಬೈಬಲ್ ಹೇಳ್ತದೆ, ಅವர்களுக்கு கீழ்ப்படிந்து நீ அடங்குங்கள், அடங்கி இருங்க.
ಅವ್ರಿಗೆ ಏನ್ ಮಾಡ್ಬೇಕು? ವಿಧೇಯರಾಗಿ ಸಭಾಪಾಲಕರುಗಳಿಗೆ ಅಧೀನರಾಗಿರ್ರಿ. பாருங்க ஒரு போதகருக்கு அடங்கி நம்ம ಯಾಕೆ? இருக்கணும். ಅವ್ರು ನಿಮ್ಮ ಆತ್ಮಗಳನ್ನ, ನಿಮ್ಮ ಸೋಲ್ಗಳನ್ನ ಕಾಯುವಂತಹ ಕುರುಬರಾಗಿದ್ದಾರೆ. காரணம் ஆத்துமாய் பாதுகாக்கிற மெய்ப்பராய் இருக்கிறார். ಸೊ ದೇವರು ನಿಮ್ಮ ಸೋಲನ್ನ ನಮ್ಮ ಕೈಲಿ ಕರ್ತನ ಒಪ್ಪಿಸ್ಕೊಟ್ಟಿದ್ದಾರೆ. உங்க ஆத்துமாவை பாஸ்டர் கையில தான் ஒப்பு கொடுத்திருக்கிறார். ನಾವು ದೇವರಿಗೆ ಲೆಕ್ಕ ಕೊಡಬೇಕು, ನಿಮಗೋಸ್ಕರ. உங்களுக்காக நான் தேவனுடைய கணக்கு கொடுக்கணும். ಆಮೆನ್. ஆமென். ದೇವರು ನಮ್ಮ ಹತ್ರ ಲೆಕ್ಕ ಕೊಡ ಕೇಳ್ತಾರೆ. தேவன் என்கிட்ட கணக்கு கேட்பாரு. ಸೊ ಬೈಬಲ್ ನೀವು ಒಂದು ಕಾರ್ಯ ಬಂದು ಹೇಳ್ತಾ ಇದ್ದೀನಿ. பைபிள் ஒரு காரியம் சொல்லுகிறது. ಸತ್ಯವೇದದಲ್ಲಿ ನಾವು ಮೋಶೆನ ಕುರಿತು ನಾವು ನೋಡ್ತಾ ಇದ್ದೀವಿ. வேதத்துல மோசேயை நம்ம பார்க்கிறோம். ಒಂದ್ಸಾರಿ ಮೋಶೆ ಏನೋ ತಪ್ಪು ಮಾಡ್ದ. மோசே ஒரு தவறு செஞ்சிட்டாரு. ಯಾಕಂದ್ರೆ ಯಾವುದೋ ಒಂದು ಸ್ತ್ರೀನ, ಅನ್ಯ ಸ್ತ್ರೀನ ಅವನ ಮದುವೆ ಆದ. ஒரு அந்நிய ஸ்ரீ அவன் திருமணமான. ಇಮಿಡಿಯೇಟ್ ಆಗಿ ಮೋಶೆಯ ಅಕ್ಕ ಮೀರಿಯಾಮಳು, ಅಣ್ಣ ಆರೋನನು ಮೋಶೆಗೆ ವಿರುದ್ಧವಾಗಿ ಮಾತಾಡ್ಲಿಕ್ಕೆ ಪ್ರಾರಂಭಿಸಿದ್ರು. மீரியாமோ ஆரோனோ அவன் விரோதமா பேச ದೇವರು ஆரம்பிச்சாரு. ಮೋಶೆ ಹತ್ರ ಮಾತ್ರ ಮಾತಾಡ್ತಾರೆ, ನಮ್ಮ ಜೊತೆಲಿ ಮಾತಾಡೋದಿಲ್ವಾ? தேவன் மோசே கிட்ட மட்டும் பேசுவார், என்கிட்ட பேச மாட்டாரா? ಇಮಿಡಿಯೇಟ್ ಆಗಿ ದೇವರಿಗೆ ಅದು ಹರ್ಟ್ ಆಯ್ತು. ஓ உடனே தேவனோட உள்ளம் காயப்பட்டது. ಸೊ ಆಕ್ಚುಲಿ ಅವ್ರು ತಪ್ಪಾಗಿ ಮಾತಾಡ್ಲಿಲ್ಲ, பாருங்க தவறா பேசல. ಬಟ್ ಅವ್ರು ನೋಡ್ರಿ, ಅವ್ರು ಮಾತಾಡಿದ್ದು ಒಬ್ಬ ದೇವ ಸೇವಕನಿಗೆ ಎದುರಾಗಿ. ஆனா அவங்க பேச தேவ ஊழியக்காரனுக்கு விரோதமா. ಇಮಿಡಿಯೇಟ್ ಆಗಿ ದೇವರು ಹೇಳ್ತಾ ಇದ್ದಾರೆ ಮೋಶೆ ಹತ್ರ, உடனே தேவன் மோசே கிட்ட சொல்லுகிறார், ಆರೋನ್ ಮತ್ತೆ ಮೀರಿಯಾಮ್ ನೀನು ದೇವ ದರ್ಶನ ಗುಡಾರ ಹತ್ರ ಬನ್ರಿ, பாரு ஆரோன் மீரியாம் தேவ கூடாரத்துக்கு ನಾನು வா, ಅವ್ರ ಜೊತೆಲಿ ಮಾತಾಡ್ಬೇಕು. அவங்களோட பேசணும். ಒಂದಿನ 3 ಜನ ಆ ಪ್ಲೇಸ್ ಬಂದ್ರು. ஒரு நாள் 3 பேர் வராங்க. ಇಮಿಡಿಯೇಟ್ ಆಗಿ ದೇವರು ಹೇಳ್ತಾ ಇದ್ದಾರೆ, உடனே தேவன் சொல்லுகிறார், ನಿಮ್ಮಲ್ಲಿ ಯಾರಾದ್ರೂ ಒಬ್ಬ ಪ್ರಾಫಿಟ್ ಇದ್ರೆ ಅವನಿಗೆ ನಾನು ವಿಸ್ಡಮ್ ಅಲ್ಲಿ ಮಾತಾಡ್ತೀನಿ, ಜ್ಞಾನ ದೃಷ್ಟಿ, தீர்க்கதரிசி ஞான ದೃಷ್ಟಿயோட ಇಲ್ಲಾಂದ್ರೆ பேசுவேன், ಕನಸಿನ ಮುಖಾಂತರ இல்ல ಮಾತಾಡ್ತೀನಿ. கனவுನ ಮೂಲಕ பேசுவேன். ಬಟ್ ಮೋಶೆ ಅಂತವನಲ್ಲ. ஆனா மோசே ಅವ್ನು அப்படிப்பட்டவன். ನನ್ನ ಮನೆಯಲ್ಲೆಲ್ಲ ಫೇತ್ಫುಲ್ ಆಗಿದ್ದಾನೆ. அவன் வீட்டெಲ್ಲ ನಮ್ಮ உண்மை ಅವನ உள்ளவனாக ಜೊತೆ ನಾನು ಓಪನ್ ಆಗಿ ನಾನು ಮಾತಾಡ್ತಾ அவனோட ಇದ್ದೀನಿ. தெரிந்தவன் முகமா பேசுகிறேன். ಡೈರೆಕ್ಟ್ ಆಗಿ ಅವನ ಜೊತೆಲಿ ಮಾತಾಡ್ತೀನಿ. நேராக பேசுகிறேன். ನೀವು ಅವನಿಗೆ ಎದುರಾಗಿ ಮಾತಾಡ್ಲಿಕ್ಕೆ ನೀವು ಭಯಪಡಬೇಕಾಗಿತ್ತು. அவனுக்கு விரோதமா பேசவே பயப்பட வேண்டும். ಇಮಿಡಿಯೇಟ್ ಆಗಿ ದೇವರ ಸಾನ್ನಿಧ್ಯ, ದೇವ ದರ್ಶನ ಗುಡಾರನ್ನು ಬಿಟ್ಟು ಹೋಗುತ್ತೆ. உடனே தேவ பிரசன்ன கூடாரத்தை விட்டு விலகி போகிறது. ಬಿಟ್ಟು ಹೋಗಿದ ಕೂಡಲೇ விட்டு போன உடனே ಲೆಪ್ರಸಿ ಅವಳನ್ನ ಹಿಡ್ಕೊಳ್ತು, ಕುಷ್ಠ ಅವಳನ್ನ ಹಿಡ್ಕೊಳ್ತು, ಮೀರಿಯಾಮ್ನ. ಕುಷ್ಠம் ಅವளை பிடித்துக் கொண்டது. ಒಂದೇ ಭಯ ಬಂದು ಪ್ರಾರಂಭವಾಯಿತು. ஒரೇ பயம் வர ஆரம்பிச்சது. ಯಾರಾದ್ರೂ ಕುಷ್ಠ ಹತ್ತಿದಂತ ವ್ಯಕ್ತಿಗಳು ಅವರ ಮಧ್ಯದಲ್ಲಿ ಇರೋದಾದ್ರೆ, ಆಲಯದಲ್ಲಿ ಇರೋದಾದ್ರೆ ಅವ್ರನ್ನ ಕರ್ಕೊಂಡು ಹೋಗಿ ಹೊರಗಡೆ ಹಾಕ್ಬೇಕು. ಕುಷ್ಠ பிடித்தவங்க ஒரு ஆலயத்துல கொண்டு போய் வெளியே விடணும். ಆರೋನನು ನಂತರ ಮೀರಿಯಾಮಳು ಭಯಪಡಲು ಪ್ರಾರಂಭಿಸಿದ್ರು. ஆரோன் மீரியாம் பயப்பட ஆரம்பித்தாங்க. ನಂತರ ಮೋಶೆ ಹತ್ರ ಆರೋನ್ ಬಂದು ಹೇಳ್ತಾ ಇದ್ದಾನೆ, மோசே ஆரோன்ட்ட சொல்லுகிறான், ದಯವಿಟ್ಟು ಅವಳು ತಪ್ಪು ಮಾಡಿದ್ಲು, ನಾವು ತಪ್ಪು ಮಾಡಿದ್ಲು, ದಯವಿಟ್ಟು ಕ್ಷಮಿಸು. அவங்க சொல்றாங்க, தயவு செய்து தவறு மன்னிச்சிடுங்க. ಮೋಶೆ ದೇವರ ಹತ್ರ ಅವ್ನು ಕೇಳಲಿಕ್ಕೆ ಹೋಗ್ತಾ ಇದ್ದಾನೆ. மோசே அவனை கேட்க போகிறான். ದೇವರು ಅವ್ರ ಮೇಲೆ ಮನ ಮರಗಿದ್ರು. தேவன் அவன் மனம் இறங்கினான். ಆಮೇನ್. ஆமென். 7 ದಿನಗಳ ಕಾಲ 7 நாட்கள் ಬೈಬಲ್ ಹೇಳ್ತಾ ಇದೆ, ಇಸ್ರಾಯೇಲ್ ಜನಗಳು ಅವಳು ಸ್ವಸ್ಥ ಆಗೋವರೆಗೂ ದೇವರು ಮುಂದೆ ಹೋಗ್ಲಿಕ್ಕೆ ಬಿಡ್ಲಿಲ್ಲ ಅವ್ರನ್ನ. அவன் சுகமாகிற வரைக்கும் முன்ன போக தேவன் ದೇವರ விடவில்லை. ಸಾನ್ನಿಧ್ಯ ಅವಳ ಜೊತೆಲಿ ಬರಲಿಲ್ಲ. தேவ பிரசன்னம் கூட வரல. ಸೊ ನೋಡ್ರಿ, ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ, தயவு செய்து நான் சொல்றேன், ಸಭಾಪಾಲಕರುಗಳು ಅಂತ ಹೇಳಿದ್ರೆ ನಾವು ಸಹ ಫ್ಲೆಶ್ ಅಲ್ಲಿ ಇರುವಂತವ್ರು. பாருங்க பாஸ்டர் சொன்னாங்க மாம்சத்தில் இருக்கிறோம், ನಾವು ಪರಲೋಕದಿಂದ ಡೈರೆಕ್ಟ್ ಆಗಿ ಬಂದವರಲ್ಲ. நாம பரலோகத்தில் நேரா வந்தவர்கள் அல்ல. ನಿಮ್ಗೆ ನಮ್ಮ ಹತ್ರ ನೋಡ್ಬೇಕಾದ್ರೆ ಬಲಹೀನತೆಗಳಿದೆ. என்கிட்ட பார்க்கும்போது பலவீனம் இருக்கிறது. ಯೇಸು ಸ್ವಾಮಿ ಮಾತ್ರ ಪರಿಪೂರ್ಣನು, ಅವ್ರ ಹತ್ರ ಯಾವುದೇ ಬಲಹೀನತೆಗಳಿಲ್ಲ. இயேசு மட்டும் பூரணமானவர், எந்த பலவீனம் இல்ல. ಎಲ್ಲ ಮನುಷ್ಯರುಗಳ ಹತ್ರ ಬಲಹೀನತೆ ಇದೆ. எல்லா மனிதன பலவீனம் இருக்கிறது. ಆದ್ರೆ ஆனா ಒಂದು ಕಾರ್ಯ ನೀವು ஒரு ತಿಳ್ಕೊಂಡಿರ್ಬೇಕು, காரியத்தை புரிந்து கொள்ளணும். ದೇವರು ಈ ಸಭೆಗೆ ಸಭಾಪಾಲಕನಾಗಿ ನಾನು ಕೊಟ್ಟಿರೋದ್ರಿಂದ தேவன் சபைக்கு ஒரு போதகனாய் கொடுக்கும் பொழுது ನಿಮ್ಮ ಕರ್ತವ್ಯ ಏನಂತ ಹೇಳಿದ್ರೆ, உங்களுடைய பொறுப்பு என்ன தெரியுமா? ನಿಮಗೆ ಕೊಡಲ್ಪಟ್ಟಿರುವಂತ ಸಭಾಪಾಲಕರುಗಳನ್ನ ನೀವು ಅವ್ರಿಗೋಸ್ಕರ ಪ್ರಾರ್ಥಿಸಬೇಕು. உனக்கு கொடுக்கப்பட்ட ஊழியக்காரக்கான ಅವ್ರ ஜெபிக்கணும். ಜೊತೆಲಿ ನೀವು ನಿಂತ್ಕೊಳ್ಬೇಕು. அவங்களோட நிற்கணும். ಆಮೇನ್. ஆமென். ಯಾವ ರೀತಿಯಾಗಿ ಮೋಶೆಯ ಬಲಹೀನತೆಯನ್ನು ಆರೋನ್ ಮತ್ತೆ ಊರು ಹೊತ್ಕೊಂಡ್ರೋ ಅದೇ ರೀತಿಯಾಗಿ ನೀವು ಕ್ಯಾರಿ ಮಾಡಬೇಕಾಗಿದೆ. மோசேயோட பலவீனத்துல ஆரோன் ஊர் சுமந்து கொண்டு அப்படி நீங்க சுமக்கணும். ನೀವು ಅವ್ರಿಗಾಗಿ ಪ್ರಾರ್ಥಿಸಬೇಕಾಗಿದೆ. நீங்க அவனுக்காக ஜெபிக்கணும். ನೀವು ಅವ್ರನ್ನ ಎನ್ಕರೇಜ್ ಮಾಡಬೇಕು. நீங்க அவங்களை உற்சாகப்படுத்தணும். ಅದು ಬಿಟ್ಬಿಟ್ಟು ಅವ್ರು ಈ ರೀತಿಯಾಗಿ ಮಾಡ್ಬೋದಾ? அதை விட்டு அவங்க செய்யலாமா? ಅವ್ರು ಈ ರೀತಿಯಾಗಿ ಹೇಳ್ಬೋದಾ? அவங்க சொல்லலாமா? ಸೇವಕರುಗಳಿಗೆ ಎದುರಾಗಿ ಮಾತಾಡುವಂತದ್ದು, ஊழியக்கார விரோதமா பேசுகிறது, ಗುಂಪುಗೂಡಿ ಸೇರಿ ಮಾತಾಡುವಂತದ್ದು கூட்டமா சேர்ந்து பேசுவது, ನಿಮಗೆ ಅದು ಆಶೀರ್ವಾದ ಅಲ್ಲ. அது உங்களுக்கு ஆசீர்வாதம் அல்ல. ಆಮೆನ್. ஆமென். ನಿಮಗೆ ಅದು ಆಶೀರ್ವಾದ ಅಲ್ಲ. உங்களுக்கு அது ஆசீர்வாதம் அல்ல. ಕೆಲವರು ಜೊತೆಲಿ ಸೇರ್ಕೊಂಡು ಮಾತಾಡುವಂತದ್ದು. சிலரோட சேர்ந்து பேசுகிறது. ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ, தயவு செய்து நான் சொல்றேன், ಒಂದು ಫ್ಯಾಮಿಲಿ ತಪ್ಪು ಅಂತ ಹೇಳಿದ್ರೆ ನಾವು ತಪ್ಪು ಅಂತ ಹೇಳ್ತೀವಿ. ஓ குடும்பம் தவறுன்னு சொல்றோம். ಕೆಲವರಿಗೆ ತಪ್ಪು ಮಾಡಿರೋದನ್ನ ತಪ್ಪು ಅಂತ ಹೇಳ್ಬಾರ್ದು. சில தவறு செய்து தவறுன்னு சொல்லக்கூடாது. ನನಗೆ ಹೇಳ್ಬೋದಾ ಈ ರೀತಿ ತಪ್ಪು ಅಂತ ಹೇಳ್ಬೋದಾ? அப்படி சொல்லலாமா? ಆಮೆನ್. ஆமென். ಸೊ ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ, ನೀವು ತಪ್ಪು ಮಾಡಿದ್ರೆ ತಪ್ಪು ಅಂತ ಹೇಳ್ತೀವಿ. தயவு செய்து நான் தவறு செய்து தவறுன்னு சொல்லுவோம். ಇದುವರೆಗೂ ನಾವು ಯಾರಿಗೂ ಪಕ್ಷಪಾತ ತೋರಿಸೋದಿಲ್ಲ. இதுவரைக்கும் யாருக்கும் பட்சபாதம் காட்டுறது ಇನ್ನು ಮುಂದೆನೂ ಸಹ ಬಂದು ದೇವರು ನಮಗೆ ಕೃಪೆ ಕೊಡುವಂತವರಾಗಿದ್ದಾರೆ. இதுக்கு முன்பதாக தேவன் கிருபை தருகிறார். ಆ ರೀತಿಯಾಗಿ ಇರಬೇಕಾದ್ರೆ அப்படி இருக்கும் பொழுது ನಿಮಗೆ ಕೊಡಲ್ಪಟ್ಟಿರುವಂತಹ ಸೇವಕರುಗಳನ್ನು ನೀವು ಪ್ರಾರ್ಥನೆಯಲ್ಲಿ ನೀವು ಕ್ಯಾರಿ ಮಾಡಬೇಕು. உங்களுக்கு கொடுக்கப்பட்ட ஊழியக்காரர்கள் ஜெபத்திலையும் சுமக்க ನಿಮ್ಮ வேண்டும். ನಮ್ಮ ಒಳಗಡೆ ಯಾವ್ದಾದ್ರು ಬಲಹೀನತೆಗಳು ನೋಡೋದಾದ್ರೆ அவங்களுக்குள்ள ஏதாவது பலவீனம் கண்டா ದೇವರ ಸಮ್ಮುಖದಲ್ಲಿ ದೇವರೇ ಅವ್ರ ವಿಷಯಗಳನ್ನ ನಿನ್ನ ಕರದಲ್ಲಿ ಒಪ್ಪಿಸ್ಕೊಡ್ತಾ ಇದ್ದೀನಿ ಅಂತ ಪ್ರಾರ್ಥಿಸಬೇಕು. ஓ தேவனே அந்த விஷயத்தை கரத்தை ஒப்புடுறேன்னு சொல்லி
ಅವ್ರನ್ನ ಬಲಪಡಿಸುವಂತ ಪ್ರಾರ್ಥಿಸಬೇಕು. அவங்கள பலப்படுத்தும்படி ஜெபிக்கணும். ನೀವು ಅವ್ರಿಗೆ ಸಹಾಯ ಮಾಡಬೇಕಾಗಿದೆ. நீங்க அவங்களுக்கு உதவி செய்யணும். ಜೊತೆಲಿ ಬಂದು ನಿಲ್ಲಬೇಕಾಗಿದೆ. கூட நீங்க நிற்கணும். ಆಮೆನ್. ஆமென். ಇದು ದೇವರು ನಿಮ್ಮ ಮೇಲೆ ಇಟ್ಟಿರುವಂತ ಒಂದು ದೊಡ್ಡ ಜವಾಬ್ದಾರಿ. தேவன் மேய்த்த பெரிய பொறுப்பு அது. ಆಮೆನ್. ஆமென். ಸಭಾ ಪಾಲಕರುಗಳಿಗಾಗಿ ಸಭೆಯ ಸೇವಕರುಗಳಿಗಾಗಿ ನೀವು ನಿಲ್ಲಬೇಕಾಗಿದೆ ಜೊತೆಲಿ. பாருங்க பாஸ்டರ್க்காக கூட நிற்க வேண்டும் நீங்க. ಆಮೆನ್. ஆமென். ಕೆಲವು ಸಮಯದಲ್ಲಿ சில நேரங்கள்ல ಕೆಲವರಿಗೆ ಏನಂತಂದ್ರೆ ಯಾವಾಗಲೂ ಅಪ್ರಿಸಿಯೇಷನ್ಸ್ ಗಳು ಬೇಕು. எப்பவுமே அவங்கள வாழ்த்திட்டே இருக்கணும். ಏನೇ ಮಾಡಿದ್ರು ಅವ್ರನ್ನ ಅಪ್ರಿಸಿಯೇಟ್ ಮಾಡಬೇಕು. என்ன செஞ்சாலும் அவங்கள அப்ரிஷியேட் பண்ணணும். ಕರೆಕ್ಷನ್ ಮಾತ್ರ ಬೇಡ. ஆனா கரெக்ஷன் மட்டும் வேண்டாம். ನೋಡ್ರಿ ನಿಮ್ ಜೀವಿತದಲ್ಲಿ ತಿಳ್ಕೊಳ್ರಿ, உங்க வாழ்க்கையில் தெரிந்து கொள்ளுங்க. ಕರೆಕ್ಷನ್ ನಿಮ್ ಲೈಫ್ ಅಲ್ಲಿ ಬೇಡ ಅಂತ ನೀವು ಹೇಳೋದಾದ್ರೆ கரெக்ஷன் ನಿಮ್ಮ வாழ்க்கையில் வேண்டாம்னு சொன்னாங்க ನಿಮ್ಮನ್ನ ಅದು ಒಳ್ಳೆ ಕ್ಯಾರೆಕ್ಟರ್ ಗಳಲ್ಲಿ ಒಳ್ಳೆ ರೀತಿಯಲ್ಲಿ ನಿಮ್ಮನ್ನ ಅದು ಮೋಲ್ಡ್ ಮಾಡೋದಿಲ್ಲ. உங்களுக்கு நல்ல ஒரு குணத்துல ನೀವು ಒಂದು ಒಳ್ಳೆ ಲೀಡರ್ ಗಳಾಗಿ ಬರ್ಲಿಕ್ಕೆ ಆಗೋದೇ ಇಲ್ಲ. தலைவர்களா வர முடியாது. ಸತ್ಯವೇದದಲ್ಲಿ ಕೀರ್ತನಗಾರ ಹೇಳ್ತಾ ಇದ್ದಾನೆ, ಸಂಗೀತಗಾರ சொல்லுகிறார், ಸಾಮ್ 141 ನಲ್ಲಿ ಹೇಳ್ತಾ ಇದೆ, ಕೀರ್ತನೆ 141 5ನೇ ವಾಕ್ಯ, ಸಂಗೀತ 141 5ನೇ ವಚನ சொல்லுகிறது, ನೀತಿವಂತರು ನನ್ನನ್ನು ಒಡೆಯಲಿ, நீதிமான்கள் என்னை கொட்டட்டும், ಅದು ನನಗೆ ಉಪಕಾರ, ಅದು எனக்கு நன்மை என்று ಅವರು சொல்லுகிறார், ನನ್ನ ಶಿಕ್ಷಿಸಲಿ, ಅವರು ನನ್ನ தண்டிக்கட்டும், ಅದನ್ನ ತಲೆಗೆ ಎಣ್ಣೆ ಹಾಕಿದಂತಿದೆ, ஆனா என் தலைக்கு எண்ணெய் பூசிந்து போல ನನ್ನ ತಲೆ ಅದನ್ನು ಬೇಡ ಅಂತ ಏನದಿರಲಿ, என் தலை அதை வேண்டாம்னு சொல்லட்டும். ಆಮೆನ್. ஆமென். ನೀತಿವಂತರು, நீதிமான்கள், ನೀತಿವಂತನು நீதிமான்கள் ನನ್ನನ್ನು ಒಡೆಯಲಿ, என் தலையை கொட்டட்டும், ಅದರ ಅರ್ಥ ನಾನು ಕರೆಕ್ಟ್ ಮಾಡಿ, ನನ್ನ ಕರೆಕ್ಟ್ ಮಾಡ್ಲಿ, அப்படினா என்ன சரிப்படுத்தட்டும். ದಯವಿಟ್ಟು ಹೇಳ್ತಾ ಇದೀನಿ, ದಯವಿಟ್ಟು சொல்றேன், ಕರೆಕ್ಷನ್ಸ್ ಗೆ ನಿಮ್ಮನ್ನ ಬಿಟ್ಕೊಡ್ರಿ, பாருங்க திருத்துவதுக்கு ஒப்பு ನಿಮ್ಮ கொடுங்க, ಲೈಫ್ ನ ಕರೆಕ್ಷನ್ಸ್ ಬಿಟ್ಕೊಡ್ರಿ, உங்க வாழ்க்கை திருத்துவதுக்கு ஒப்பு கொடுங்க. ಅಪ್ರಿಸಿಯೇಷನ್ಸ್ ಅನ್ನು ಯಾವತ್ತೂ ನೋಡ್ಬೇಡ್ರಿ. வாழ்த்துறதே ಉಯರ್ತದ ನಮಗೆ ಏನಂತಂದ್ರೆ ನಮ್ಮನ್ನ ಅಪ್ರಿಸಿಯೇಟ್ ಮಾಡೋರು ಯಾವಾಗ್ಲೂ ಒಳ್ಳೆಯವರು ಅಂತ ನಾವು ತಿಳ್ಕೊಳ್ತೀವಿ, ಅಪ್ರಿಷಿಯೇಟ್ பண்ற எப்ப நல்லவங்க நினைச்சிரோம், ಕರೆಕ್ಷನ್ ಮಾಡೋರು ಯಾವಾಗ್ಲೂ ಕೆಟ್ಟವರು ಅಂತ ತಿಳ್ಕೊಳ್ತೀವಿ, ಕರೆಕ್ಷನ್ பண்ற எப்ப தீமை உள்ள நினைக்கிறோம், ಡೇಂಜರ್ ಇದು ಆಪತ್ತಾನದು ಇದು, ದಯವಿಟ್ಟು ತಿಳ್ಕೊಳ್ರಿ. ದಯವಿಟ್ಟು புரிந்துಕೊಳ್ಳுங்க. ಕೆಲವು ಸಮಯದಲ್ಲಿ ನಿಮ್ಮನ್ನ ಸರಿಪಡಿಸಬೇಕಾದ್ರೆ உங்களை சரிப்படுத்தும் ನೀವು ಅದಕ್ಕಾಗಿ ಬಿಟ್ಕೊಡ್ಬೇಕು. ನೀವು ಅದಕ್ಕೆ ಬಿಟ್ಟು ಕೊಡಕணும். ಏನಾಗುತ್ತೆ, ಏನಾகும், ಮುಂದಿನ ದಿನದಲ್ಲಿ ಒಂದು ಒಳ್ಳೆ ಕ್ವಾಲಿಟಿ ಇರುವಂತಹ ಒಂದು ವ್ಯಕ್ತಿಗಳಾಗಿ ನೀವು ಬರ್ತೀರಾ, நல்ல ಗುಣமுள்ள ಮನುಷ್ಯர்களா நீங்க வருவீங்க, ನೀವು ಅನೇಕರಿಗೆ ಬ್ಲೆಸ್ಸಿಂಗ್ ಆಗಿರ್ತೀರಾ, ಅನೇಕರಿಗೆ ಆಶೀರ್ವಾದமா இருப்பீங்க. ಇದನ್ನ ನಿಮ್ಮ ಲೈಫ್ ಅಲ್ಲಿ ನೀವು ಯೂಸ್ ಮಾಡ್ಕೊಳ್ಬೇಕಾಗಿದೆ. வாழ்க்கையில பயன்படுத்திಕೊಳ್ಳ வேண்டும். ಆಮೆನ್. ಆಮೆನ್. ಕೆಲವೊಂದು ಸಮಯದಲ್ಲಿ சில நேரங்களில் ನಿಮ್ಮ ಆತ್ಮಿಕ ನಾಯಕರುಗಳನ್ನ, ನಿಮ್ಮ ಸಭಾಪಾಲಕರುಗಳನ್ನ, ಆತ್ಮಿಕ ತಂದೆಯನ್ನ ಸುಮ್ಮನೆ ಸಾಧಾರಣವಾಗಿ ಹಗುರವಾಗಿ ಎಣಿಸಬಾರದು. உங்க ஆவிக்குரிய தகப்பனே நீங்க சும்மா சாதாரணமா என்ன கூடாது, நீங்க ಅವ್ರಿಗೋಸ್ಕರ ನೀವು ಪ್ರಾರ್ಥಿಸಬೇಕಾಗಿದೆ. அவருக்காக நீங்க ஜெபிக்கணும். ಯಾಕಂದ್ರೆ ಅವ್ರು ಹೊತ್ಕೊಂಡಿರುವಂತ ಜವಾಬ್ದಾರಿ ಒಂದು ದೊಡ್ಡ ಜವಾಬ್ದಾರಿ. ಸುಮಕರ பொறுப்பு பெரிதா இருக்கு. ನೀವು ಅವ್ರಿಗಾಗಿ ಪ್ರಾರ್ಥಿಸಬೇಕು, நீங்க ಅವರಿಗಾಗಿ ஜெபிக்கணும், ಅವ್ರ ಜೊತೆ ನಿಲ್ಲಬೇಕಾಗಿದೆ, ಅವரோட ನಿಕ್ಕணும் நீங்க. ಆಮೆನ್. ಆಮೆನ್. ಸೋ ಈಗ ನಾನು ಮಾತಾಡುವಂತದ್ದು, இப்போ நான் பேசுகிறது, ಸೋ ಇದಾಗಿದೆ ಆತ್ಮಿಕ ತಂದೆನ ಕುರಿತು ಇದುವರೆಗೆ ನೋಡಿದ್ದು. ತಗಪ್ಪನ ಇರುತ್ತದೆ. ಬಟ್ ಈಗ ಮಾತಾಡುವಂತ ನಮ್ಮ ಸ್ಪಿರಿಚುವಲ್ ಫಾದರ್, ಇದು ಹೆವೆನ್ಲಿ ಫಾದರ್ ಬಗ್ಗೆ, ಪರಲೋಕத்தின் ತಗಪ್ಪನ ಕುರಿತು ಎಷ್ಟು ಜನಕ್ಕೆ ಅರ್ಥ ಆಗ್ತದೆ ನಾನು ಹೇಳ್ತಾ ಇರೋದು? ಎತ್ತನೆ பேர் புரியுது நான் சொல்ற காரியம்? ಹalleluya, hallelujah. ಸೋ ನಿಮಗೆ ಹೇಳ್ರಿ, ನನಗೆ 3 ತಂದೆ ಇದ್ದಾರೆ. சொல்லுங்க, எனக்கு 3 தகப்பன் இருக்கிறார். ಹೇಳ್ರಿ, ನನಗೆ 3 ತಂದೆ ಇದ್ದಾರೆ. எனக்கு 3 அப்பா இருக்காங்க. ಒಂದು ಬಯಾಲಜಿಕಲ್ ಫಾದರ್, ಶಾರೀರಿಕ ತಂದೆ, ಪ್ರಕಾರ ತಗಪ್ಪನ್. ಇನ್ನೊಂದು ಆತ್ಮಿಕ ತಂದೆ, ரெண்டு ஆவிக்குரிய தகப்பன், ಇನ್ನೊಂದು ಹೆವೆನ್ಲಿ ಫಾದರ್, ಪರಲೋಕ ತಗಪ್ಪನ್, ಪರಲೋಕದಲ್ಲಿರುವಂತ ತಂದೆ. ಪರಲೋಕದಲ್ಲಿರುವ ತಗಪ್ಪನ್. ಹalleluya, hallelujah. ಆಮೆನ್.